ಹೋಯ್ತು ನೋಡ್ರಿ ಅಪ್ಪ ಈ ಎಣ್ಣಿ ಮರ ಜೀವನ. ಎಲ್ಲಿ ಬೇಕಲ್ಲಿ ಅಡ್ಡಾಡಿ ಎಣ್ಣಿ ಮಾರಿದ್ರು ಒಬ್ರು ತಗನಕ ಬರುವಲ್ರು. ಎಣ್ಣಿ ಮಾರಿಕೆ ಅಂತ ಒಂದ್ ಯಾವ್ದಾರ ಹುಡುಗಿ ನೋಡಿ ಮದುವೆ ಆಗ್ಬೇಕಂದ್ರ 1 ಗಂಟೆ ಬೀಳುವಲ್ರಿ, 1 ಗಂಟೆ ಬೀಳುವಲ್ವ. ಹೋಗ್ರಿ ಹುಡುಗಿ ಗಂಟು ಬೀಳಿಲ್ಲಕ್ರಿ ಏನಾತ, ಯಾವರ 1 2 3 ಹಾಡ್ದದು ಅಂಟ್ಯಾರ ಗಂಟು ಬೀಳ್ತಾವಲ್ರ, ಅವು ಸುದ್ದಿಗೆ ಗಂಟು ಬೀಳುವಲ್ರಿ ಅಪ್ಪ. ನೋಡಾಕ ನಮ್ದು ಪ್ಯೂರ್ ಎಣ್ಣೆ ಐತ್ರಿ. ನಮ್ದು ಎಣ್ಣೆ ಬೇಕಂಡ್ರಿ, ಎಣ್ಣೆ ಒಳ್ಳೆಣ್ಣೆ, ಶೇಂಗಾ ಎಣ್ಣೆ, ಅಗಸಿನ ಎಣ್ಣೆ, ಕುಸುಬಿ ಎಣ್ಣೆ, ಒಳ್ಳೆ ತಾಜಾ ಎಣ್ಣೆ ಐತ್ರಿ ನಮ್ ಕಡೆ. ನಮಗೂ ಬಣಕಾರ್ ಸಿಪುತ್ರಮ್ಮ ಅವನ್ ಎಣ್ಣೆ ಬೇಕಾದ್ರೆ ಸ್ವಲ್ಪ ಒಳೊಳಕ್ಕೆ ಬರ್ತೈತಿ ನೋಡ್ರಿ. ಯಾಕಂದ್ರ ವಯಸ್ಸಾಗೈತಿ ನೋಡ್ರಿ ಅವಂದು, ಹೀಗಾಗಿ ಸ್ವಲ್ಪ ಒಳೊಳಕ್ಕೆ ಬರ್ತೈತಿ. ಇನ್ನು ನಮ್ಮ ತಳವಾರ ಪೆದ್ರಾಜಪ್ಪ ಮಾವನ ಎಣ್ಣೆ ಮಾತ್ರ ಪಕ್ಕ ಗಟ್ಟಿ ಐತಿ ನೋಡ್ರಿ. ಯಾಕಂದ್ರೆ ಕಸುವಾಗಿ ಅದನಲ್ಲ ಅದಕ್ಕ ಮಸ್ತ್ ಬರ್ತೈತಿ. ಇನ್ನು ನಮ್ದೈತಿ ನೋಡ್ರಿ, ಸ್ವಂತ ಗಾಣದಾಗ ಹಾಕಿ ತಿರುಗಿಸ್ಗೆ ಅಂತ ತಗೊಂಬಂದ್ರಿ ಒಳ್ಳೆ ಪ್ಯೂರ್ ಎಣ್ಣೆ. ಒಂದು ಸತಿ ಅವ್ರದ್ರಾಗ ಹಾಕಾಕ ಶುರು ಮಾಡಿದೆ ಅಂದ್ರ 1 ಬುಟ್ಟಿ 2 ಸತಿ ತಳ್ಯಾಕ ಮ್ಯಾಕ ಮಾಡಿ ಬುಟ್ಟಿ ಅಂದ್ರ ಹಿಂಗಾಗಿ ಬಿಡ್ಬೇಕ್ರಿ. ಬರ್ರಿ ಯಾರಿಗೆ ಬೇಕ ಬರ್ರಿ ನೀವು ಒಟ್ಟು ಮುಂದಕ್ಕೆ ಬರುತ್ತೆ ಬರ್ರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಪರದೆ ಬಾರಿಸದಿರೋ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಪರದೆ ಬಾರಿಸದಿರೋ ತಂಬೂರಿ. ಸರಸ ಸಂಗೀತದ ಕುರುಹುಗಳರಿಯದ, ಸರಸ ಸಂಗೀತದ ಕುರುಹುಗಳರಿಯದ ಪರದೆ ಬಾರಿಸದಿರೋ ತಂಬೂರಿ. ನಮಸ್ಕಾರ ಒಳ್ಳೆ ಎಣ್ಣೆ ಮಾರ ಹುಡುಗ, ಯಾವ್ರಪ್ಪ ನಿಂದ? ನಾನಪ್ಪ ಮಾವ ನಿಮ್ಮಳಿಯ ಸೂರ, ಒಳ್ಳೆಣ್ಣಿ ಮಾರ ಬರ್ದುರ. ಲೇ ಸೂರ, ಇದೇನ್ ಮಾಡಾಕತ್ತಿಲೆ? ನಿನ್ನ ಮೈಯ ತುಂಬ ನೋಣ ಗಂಟು ಬಿದ್ದ ಸತ್ತ ಹೆಗ್ಗಣ ವಾಸ್ತಿ ತರ ಬರಾಕತ್ತೈತಲ್ಲ ನಿನ್ನ ಮೈಯಾಗ. ಏನ್ ಮಾಡೋದಪ್ಪ ಮಾವ, ನಿನ್ನ ಮಗಳು ಪಡಿಬೇಕಾದ್ರೆ ನಾ ಯಾವ್ದಾರ ಒಂದು ವ್ಯಾಪಾರ ಮಾಡಬೇಕಲ್ಲ. ಅಂದ್ರ ನಿನ್ನ ಮಗಳು ಮದುವೆ ಆಗ್ಬೇಕಾದ್ರ ನಾ ಯಾವ್ದಾರ ಒಂದು ಉದ್ಯೋಗ ಮಾಡಿದ್ರ ಆಕಿ ನನ್ನ ಮದುವೆ ಅಕ್ಕನಿ ಅಂತಾಳ, ಇಲ್ಲಕ್ಕಂದ್ರ ನನ್ನ ಮದುವೆ ಆಗಂಗಲ್ಲ ಅಂತಾಳ. ಲೇ ಬೇವರ್ಸಿ ಮಾನ ಮರ್ಯಾದೆ ಏನಾರ ಐತನ್ಲಿ? ನನ್ನ ಅಳಿಯ ಪೊಲೀಸ್ ಹಾಕನಂತೇಳಿ ಊರ್ ತುಂಬಾ ಡಾಂಗ್ರ ಸಾರ್ಸೇನಿ. ನೀ ನೋಡಿದ್ರ ಅಗಸರ್ ನಾಯಿಗತಿ ಕೈಯ ಡಬ್ಬಿ ಹಿಡ್ಕೊಂಡ ತಿರ್ಗಾಕತ್ತಿರಲಿ ಮಗನ. ನಿನಗೇನಾರ ಮಾನ ಮರ್ಯಾದೆ ಐತನ್ಲಿ ಮಂಗ್ಯನ ಮಗನ? ನೋಡು ಮಾವ, ನೀನು ನನ್ನ ಏನಾರ ಬೈ, ಆದ್ರ ನಿನ್ನ ಮಗಳ ಸಂಬಂಧ ನಾ ಏನು ಮಾಡಾಕಂದ್ರ ತಯಾರದನಿ. ಹಂಗಾದ್ರ ಹಿಂಗ್ ಮಾಡಲಿ ನನ್ನ ಅಳಿದೇವ್ರ? ಹೆಂಗ ಹೇಳು ಮಾವ, ಹೆಂಗ ಹೇಳು? ನಿನಗ ನನ್ನ ಮಗಳು ಬೇಕಲ್ಲೇ? ಬೇಕು ಮತ್ ನಾನು ತಲೆ ಹಿಡ್ಸಿದ ಬೇಕು ಮಾವ ಬೇಕ. ನಿನ್ನ ಮಗಳಿಗೆ ಕೊಳ್ಳಾಗ ತಾಳಿ ಕಟ್ಟೋದು ಅಷ್ಟ ತಡ ಬರ್ದಿನಲ್ಲ ವೈಕಂತ ವಾಂತಿ ಮಾಡಿಸ್ಬಿಡ್ತಾನೆ. ಏ ಬೇವರ್ಸಿ, ವಾಂತಿ ಬರಸಂತಿ ಮೊದಲು ಶಾಂತಿ ತಗ. ನನ್ನ ಮಗಳ ಸಂಬಂಧ ನೀ ಯಾವ ವ್ಯಾಪಾರ ಮಾಡಾಕ ತಯಾರದಿಲ್ಲ? ನೋಡು ಮಾವ, ಬೆಕ್ಕದ್ ಹೇಳ ನಾಚಿಗೆ ಬಿಟ್ಟು ಮಾಡ್ತಾನೆ. ಹಂಗಾದ್ರೆ ಹಿಂಗ್ ಮಾಡಲಿ, ನಮ್ಮೂರ್ ಬಸ್ ಸ್ಟ್ಯಾಂಡ್ನಾಗ ಒಂದು ಬೇವಿನ ಗಿಡ ಐತಿ. ಆ ಬೇವಿನ ಗಿಡದೊಳಗ ಒಂದು 10 ತಟ್ಟ ಹಾಸ್ಕೊಂಡ್ ಕುತ್ಕ ನಮ್ಮ ಗೌಡ್ರ ಜಗದಪ್ಪ ಅವನು ಒಂದು ಹಳೆವ ಟೈರ್ ತರ್ತಾನೆ. 1 ಕ್ವಿಂಟಲ್ದ 20 kg ಮಳೆ ತರ್ತಾನೆ. ರಾಟ್ ಪುಟ್ಟ ಬಡ್ಕೊಂತ ಕುತ್ಕ ಒಳ್ಳೆ ವ್ಯಾಪಾರನ ಆಕೈತಿ.
ನೋಡು ಮಾವ, ನೀ ಹೇಳೋ ವ್ಯಾಪಾರ ಎಲ್ಲ ದೊಡ್ಡ ಲಾಭನ ಐತಿ. ಆದ್ರೆ ಒಬ್ಬವನಿಗೆ ಕುಂತು ಬಡ್ದು ಬಡ್ದು ಮಾರದಂದ್ರ ಬ್ಯಾಸರಕತಿ. ಒಂದು ಕೆಲಸ ಮಾಡು ಮಾವ, ನಾನು ಬಡ್ದು ತಯಾರು ಮಾಡಿರ್ತೀನಿ. ನೀನು ನಿನ್ನ ಮಗಳ ಹೊತ್ತಗಂದು ಇಲ್ಲೇ ಕಲೆದೇವ್ರು, ಕೂರ್ಗುಂದ, ಬಸಾಪುರ, ಬಳ್ಳಿ ಅಂತ ಮಾರಿ ಬಂದ್ಬಿಟ್ರ ದೊಡ್ಡ ಲಾಭನ ಐತಿ ನೋಡು ಮಾವ, ದೊಡ್ಡ ಲಾಭನ ಐತಿ. ಏ ಮಂಗನ ಮಗನ, ಪಕ್ಕಿಗೆ ಹೋದ್ದೆ ಅಂದ್ರ ಮಾರ್ ಎನ್ನದ ಗೊರ್ಲ್ ಎತ್ತಿದ ಗಾಂಜಾ ದಂಟಾಗಿರ್ಬೇಕ. ನಾನಂದ್ರೇನ, ನನ್ನ ವರ್ಚಸ್ ಅಂದ್ರೇನ, ನನ್ನ ಮಗಳ ಗಂಡ ಅಂದ್ರೆ ಹೆಂಗಿರ್ಬೇಕು ಗೊತ್ತನ್ಲಿ. ಇಲ್ಲಿ ಏನೈತಿ ಮಾವ ನಿಂದ ಮಗಳ ಹತ್ರ ಏನೈತಿ? ಲೇ ಮಗನ, ಸುತ್ತ ಹಳ್ಳ್ಯಾಗನ ಉಪ್ಪಿಕಾಯಿ ಹೆಚ್ಚಿ ನೋಡಿರ್ಬೇಕ. ಅದನ್ನೆಲ್ಲ ಬಿಟ್ಟು ಕುಂಚಿ ಬರುವಂಗ ಕೈಯಾಗ ಡಬ್ಬಿ ಹಿಡ್ಕೊಂಡ್ ತಿರ್ಗಾಕತ್ತೇಳಿ ಮಗನ. ಸರಳಾಗಿ ಮನೆ ನಡಿ, ಆ ಡಬ್ಬಿ ಮನೆಯಾಗಿಟ್ಟ ದೌಡನಪ್ಪ. ನಾನು ಒಟ್ಟು ಗೌಡ್ರ ಮನೆಗೆ ಹೋಗಿ ಬರ್ತಾನೆ. ನನ್ನ ಮಗಳಿಗೆ ಹೇಳ್ತಾನೆ ದೌಡ್ ಬಾರುವ ಮನೆಗೆ ಅಂತಂದ. ನೀನು ಸರಿ ಆಯ್ತು ಮಾವ, ಹೋಗಿ ಬಾ ಹೋಗಲಿ ಮಾವ, ಹೋಗು. ನಿನ್ನ ಮಗಳ ಯಾವ ಉದ್ಯೋಗ ಮಾಡಂತ ಆ ಉದ್ಯೋಗ ಮಾಡಿ ಅವಳು ಮನಸ್ಸು ಗೆದ್ದು ಅವಳು ಕೊಳ್ಳಿಗೊಂದು ಗುದ್ದಿ ಕಟ್ಟಿ ನೀನು ಅಜ್ಜಕ್ಕಿಯನ್ನ ಸುದ್ದಿ ತಿಳಿಸ್ಲಿಲ್ಲ ಅಂದ್ರ ನಾನ ಸರದಾರ ಸೂರ್ಣ ಅಲ್ಲ. ಏನು ಹುಡುಗಿ ನಿನ್ನ ರೇಟ, ಬರ್ತನಿ ಒಂದು ದಿನ ನೈಟ, ತೆಗೆದಿರಬೇಕ ನಿನ್ನ ಗೇಟ, ಮಾಡೋಣ ಫಸ್ಟ್ ಡೇಟ, ಆರ್ಸಿರ್ಬೇಕು ಕ್ವಾಂಡ್ಯನ ಲೈಟ್. ಆಯ್ತು. ಮೋತಿ ಮುಸುಡಿ ಎನ್ನ ಯಾವನ ಕಂಡೋ ನಿನ್ನ ನಿನ್ನ ಬಾಯಿಗೆ ಹಾಕ್ತೀನಿ ಮಣ್ಣ. ಕಳ್ಳ ಶಿವ ಮಳ್ಳ ಶಿವ ಕಳ್ಳ ಶಿವ ಸುಳ್ಳ ಶಿವ ಕಳ್ಳ ಶಿವ ಮಳ್ಳ ಶಿವ ಕಳ್ಳ ಶಿವ ಸುಳ್ಳ ಶಿವ ಕಳ್ಳ ಶಿವ ಹುಬ್ಬ ಶಿವ ಯಾವನ ಹೆತ್ತೋ ನಿನ್ನ ನಿನ್ನ ಮೋತಿ ಮುಸುಡಿ ಎನ್ನ ಯಾವನ ಕಂಡೋ ನಿನ್ನ ನಿನ್ನ ಬಾಯಿಗೆ ಹಾಕ್ತೀನಿ ಮಣ್ಣ. ಹುಡುಗಿ ನಿನ್ನ ಗ್ಯಾರಿಜಿನ್ಯಾಗ ಬುಡಲಿ ನಾನು ಹಂಗ ಆಕತಿ ಮನದಾಗ ಹುಡುಗಿ ಹೋಗ ನಡಿ ಸಾಲಿ. ಮುಗಿತಾ ಮುಗಿತಾ? ನಾ ರೆಡಿ. ನಾನು ರೆಡಿನಾ? ಕಾಕ ಇಲ್ಲ, ಕಾಕ ಸೋನಿ ಮಾಡಾಕತ್ತಾನ. ಅದಿರ್ಲಿ, ಒತ್ತ ಗುದ್ದಿಗ ನೀನು ಕೊರಳು ಕಟ್ಟಕ್ ನನ್ನ ದನಾಗಿನ ಮಾಡಿ. ಏ ಹುಚ್ಚಿ, ದನ ಕಟ್ಟ ಗುದ್ದಿಲಿ ಕಟ್ಗಿದ ಈ ಸೂರ ನಿನ್ನ ಕೊಳ್ಳಿ ಕಟ್ಟದ ಬಳ್ಳಿ ಗುಡ್ದನ ಬಂಗಾರ ತಾಳಿ. ಹೌದೌದು, ನೀ ನನ್ನ ಕೊರಳಿಗೆ ತಾಳಿ ಕಟ್ತಿ ಬಂಗಾರದ ಅನ್ಕೊಂಡ್ ನನ್ನ ಕೊರಳು ನಿನ್ ಕಟ್ಟೈ ಬಿಡ್ತೇನ ಕೈಯಾಗ. ನೀ ಒಪ್ಪಲಿಕ್ಕಂದ್ರು ಬಿಡಂಗಿಲ್ಲ ಈ ಸೂರ. ಒತ್ತ ಇದ್ದಾದ್ರೆ ಹೊತ್ಕೊಂಡೋಗಿ ನಿನ್ನ ಕೊಳ್ಳಿಗೆ ತಾಳಿ ಕಟ್ಲಿಲ್ಲ ಅಂದ್ರ ನಾನ ಗಂಡಸಲ್ಲ. ಅಯ್ಯಯ್ಯ ಗಣಸ, ಮೊದ್ಲಿದು ತಂದಿಯಲ್ಲ ಡೂಪ್ಲಿಕೇಟ್ ಎಣ್ಣೆ, ಚಂದಾಗಿ ಹೋಗಿ ಮಾರ್ಕೊಂಡ ಬಾ, ಆಮೇಲೆ ಕಟ್ಟಿ ಅಂತಿ ನನಗ್ ತಾಳಿನ. ನಿನಗೂ ಕಲಬರಿಕಿದೆಲ್ಲ ತಗೊಂಡ್ ಬರ್ತಿ. ನಿನಗೂ ಒಂದ್ ಸ್ವಲ್ಪ ಬುಡ್ಲಿನ ನಂದೆಡ್ಡಿನ ನೀನು ಎಣ್ಣಿನ ಬ್ಯಾಡಯಪ್ಪ.
ಯಾಕ ನನಗೇನು ಎಣ್ಣೆ ಬಿಡ್ತಿ ನೀನು ಎಣ್ಣೆ ನೋಡಿ ಚಂದಾಗ ಮಾರ್ಕೊಡ ಬಾ ಅವಾಗ ನೋಡೋಂತಿ ಏ ಹುಚ್ಚಿ ಹೇಳ ಹುಚ್ಚ ನೋಡ ಯಾವ್ದಾರ ಮುದುಕಿ ಕ್ಯಾನ್ ಒಳಗೆ ಹಾಕಿ ಬಾ ಆಮೇಲೆ ನಾ ಹಿಡ್ಕೋತೀನಿ ಲೇ ಹುಚ್ಚಿ ಹೆರ್ತದ ಕೆಡ್ಲಿ ಕೊಟ್ಟನೆ ಅಂತ ಇಷ್ಟಾಕ ಸಿಟ್ಟಾಗಿ ಹೊಕ್ಕಿಲಿ ಒಂದ್ಸತೆ ನನ್ನ ಎಣ್ಣೆ ತಿಂದು ನೋಡು ಒಂದು ತಿಂಗಳ ಮಟ ನಿನ್ನ ದಬ್ರೇನು ಒಗ್ಗರಣೆ ವಾಸನೆ ಹೋಗಿರಬಾರ್ದ ಹೋಗ ನೀನ ಹೋಗ ನಿಂದ ಮೊನ್ನೆ ತಗೊಂಡು ಹೋಗಿ ಎಣ್ಣೆ ನಾನು ಅಡಿಗೆ ಮಾಡಿದೆ ಕಾಶಿ 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 ಸಾಕಾಗಿ ಹೋಗ್ಬಿಡ್ತಪ್ಪ ಯಾವ ವಾಸನಿನೂ ಬರೋವಲ್ದು ನಡಿಯಾ ನಡಿ ನಾ ಹೋಗ್ತೀನಿ ನಿಂದಿರ್ಲಿ ಬಂಗಾರಿ ಹೆರ್ತದ ಎಣ್ಣೆ ಕೊಟ್ಟನೆ ಅಂತ ಸಿಟ್ಟಾಗಿ ಹೋಗ್ಬೇಡ ಹೆರ್ತದ ಎಣ್ಣೆಗಿರೋ ರುಚಿ ನೀರಿನಂತ ಎಣ್ಣೆಯಾಗ ಎಲ್ಲಿ ಬರ್ಬೇಕಲ್ಲಿ ಎಲ್ಲಿ ಬರ್ಬೇಕ ಒಂದು ಸತಿ ನನ್ನ ಎಣ್ಣೆ ತಿಂದು ನೋಡ 3 ತಿಂಗಳದಾಗ ನಿನ್ನ ಆಕಾರನ ಬದ್ಲಿಯಾಕತಿ ದೊಡ್ಡ ಪೌಷ್ಟಿಕ ಆಹಾರ ನೋಡಪ್ಪ ನೀನು ಎಣ್ಣೆ ತಿನ್ನಾಕ ಹೋಗ ನಿನ್ನ ಯಾವ ಎಣ್ಣೆ ಹಚ್ಚಿ ಸರಿಯಾ ಸರಿ ನಿಂದಿರ್ಲಿ ಬಂಗಾರಿ ನನ್ನ ಒಲವಿನ ಸಿಂಗಾರಿ ನಿನ್ನ ಕೈ ಹಿಡಿದು ಕುಣಿಯಾಕ ತಯಾರಾಗೈತಿ ಈ ಉಡಾಳ ಹೋರಿ ಹಾಡಿ ಹೋಗೋ ಬಾರಿ ನನ್ನ ಮಂಡ ಮೂಗಿನ ಹೋರಿ ಎಷ್ಟು ಸೈ ಮಾಡಿದ್ಯೋ ಮಂಡು ಮೂಗ ಮಂಡು ಮೂಗ ಆದ್ರೆ ಇಷ್ಟ ಸೈ ಮಾಡೋದ ಇಲ್ದಾಗ ಸ್ವಲ್ಪ ದೊಡ್ಡದು ಮನಸೆರಡು ಕೂಡುದಕ್ಕ ಇರಬೇಕ ದೈವ ಬಲ ಹಣೆ ಹಾಕಿ ಕುಡಿದ ಹಡೆದವರು ಬೇಕಿಲ್ಲ ಮಿರ್ಚಿ ಮಸಾಲೆ ಕೊಡ್ತೀನಿ ಬಾರೆ ಮೆಣಸಿನಕಾಯಿ ಮಿರ್ಚಿ ಮಸಾಲೆ ಹಾಯ್ 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 ಕೊಡ್ತೀನಿ ಬಾರೆ ಮೆಣಸಿನಕಾಯಿ ರುಚಿ ಬಾಳ ಇರ್ತೈತಿ ಗುಂಟೂರು ಹುಡುಗಿ ಅಲ್ಲಿ ಮಠ ಏನ್ ಮಾಡೋಣ ಏನ್ ಮಾಡೋಣ ಗೊತ್ತಿಲ್ಲ ನನಗ ಕೊಟ್ಟಿನಿ 9 ಹುಡುಗಿ ಗರತಿ ಗಮ್ಮತ್ತ ಕೊಟ್ಟಿನಿ 9 ಹುಡುಗಿ ಗರತಿ ಗಮ್ಮತ್ತ ಕೊಡ್ತೀನಿ ಬಾರೆ ಗುಂಟುರ್ಗ ಸೋಗಲಾಡಿ ಫ್ಯಾಷನ್ ಲೇಡಿ ಗಂಟ ಬಳಕಿಸಿ ಮಾಡಿಸಿ ಸೋಗಲಾಡಿ ಫ್ಯಾಷನ್ ಲೇಡಿ ಗಂಟ ಬಳಕಿಸಿ ಮಾಡಿಸಿ ಮೋಡಿ ಚಳಿಗಾಲ ಬಂದೈತಿ ಚಳಿಬಾಳ ಬಿತ್ತೈತಿ ಚಳಿಗಾಲ ಜೋರೈತಿ ಚಳಿಬಾಳ ಬಿತ್ತೈತಿ ಕಳ್ಳಿ ನೀನು ಮಣಿ ಹಂಗ ಇರಬ್ಯಾಡ ಪಡ್ಡಿನಿ 9 ಹುಡುಗಿ ಗರದಿ ಗಮ್ಮತ್ತ ಲಾಲ 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 ಹೇಳಮ್ಮವ ಸರ ಇಂಟ್ರೆಸ್ಟ್ ಬರವಲ್ ಬಿಡ್ರಿ ಇನ್ನೊಂದ ಹೊಡಿ 9 ಎಬ್ಬಿಸಳು ಹವ ಎಬ್ಬಿಸಳು ಸ್ಟೇಜಿನಾಗ ಬಂದು ಹುಡಿ ಹಾರಿಸಳು ನಾರುತ್ತಾಳು ಹುಡುಗಿ ನಾರುತ್ತಾಳು ಮಲ್ಲಿಗೆ ಹೂವಿನಂಗ ನಾರ್ತಾಳು
ಹಚ್ಚ ಬಣ್ಣ ಮಕದಾಗ ಮೆತ್ತಿ ಮಂಜಾಗ ಬರ್ತಾಳ ನಾರಗಂಧ ಹಚ್ಚಿ ಮಾರಿ ತಿರುಗುತ್ತಾಳ ಹುಡುಗಿ ತೇಲಿ ಕಚ್ಚಿ ಮಾರಿ ತಿರುಗುತ್ತಾಳ ಹುಡುಗಿ ತುಟಿ ಕಚ್ಚಿ ಎಬ್ಬಿಸಳ ಎಬ್ಬಿಸಳ ದಿನಕ್ಕೆ ಬಂದು ಹುಡಿ ಹಾರಿಸಳ ಸಾಕ್ಷಿ ಹುಡುಗಿ ಸನ್ನಿಧಿ ಹಂಗ ಲಕ್ಷ್ಮೀ ಬಾರಮ್ಮನ ಲಕ್ಷ್ಮಿಯ ಹಂಗ ಅಗ್ನಿ ಸಾಕ್ಷಿ ಹುಡುಗಿ ಸನ್ನಿಧಿ ಹಂಗ ಲಕ್ಷ್ಮೀ ಬಾರಮ್ಮನ ಲಕ್ಷ್ಮಿಯ ಹಂಗ ಹುಡ್ಕೋರಿ ಮದುವೆ ಗೌರಿಯ ಹಂಗ ಹುಡ್ಕೋರಿ ಮದುವೆ ಗೌರಿಯ ಹಂಗ ಎಬ್ಬಿಸಳ ಎಬ್ಬಿಸಳ ದಿನಾಗ ಬಂದು ಹುಡಿ ಹಾರಿಸಳ ಹೋಗಣ್ರಿ ಸುಂದ್ರ ಸಲಿಗೆ ಕೊಟ್ಟು ಬಹಳ ಮುಂದೆ ಮರಿತೀನಿ ನಾ ರೆಡಿನ ನಡಿ ರೆಡಿನ ಅದಕ್ಕಾಗಿ ಸೂರ್ ಅಂತ ಹೆಸರು ಅಯ್ಯ ನನ್ನ ಶೂರ ನಡಿ ನಡಿ ಜಾಗ್ರತೆ ಮಾಡಿ ಇನ್ನೊಂದು ಶೂರ್ ಬರ್ತೈತಲ್ಲ ಹುಡುಗಿ ನಿನ್ನ ಗ್ಯಾರೇಜದಾಗ ಬಿಡಲೇನ ಆಕತಿ ಮನದಾಗ ಹೋಗೋ ನಡಿ ಹೋಗೋ ನಡಿ ಇವನವನ ಎಲ್ಲಾರು ಸಿಕ್ಕೋರೆಲ್ಲ ನನ್ನ ಮದುವೆ ಮಾಡಾಕ ನಿಂತಾರ್ರಿ ಯಾರು ಬಂದು ನನ್ನ ಮದುವೆ ಮಾಡ್ಕೊತೀನಿ ಅಂತಾರ ಅವ್ರಿಗೆ ಲಾಡಿ ಹರಿದು ಕೈಯಾಗ ಬಿಡ್ಬೇಕು ಚೊಣ್ಣದ್ದು ಲೇ ಬಂಗಾರಿ ಯಾರ್ದ ಚೆಣ್ಣು ಲಾಡಿ ಹರಿಯಾಕತ್ತಿಯಲ್ಲ ಲೇಪ ಅವನ ಹೋದ್ನಲ್ಲ ಬೆನ್ನಿಗೆ ಹತ್ತದ ಬೇತಾಳ ಬಂದಂಗ ಬಂದು ಬಿಟ್ಟಾವ ನಿಂತ ಬಿಟ್ಟ ನನಗೆ ಹಿಂದ ಗಂಟು ಬಿದ್ರಿ ಏನಾತ ಮತ್ತೆ ಅವನ ಮದುವೆ ಆಗ್ಬಿಡ್ಬೇಕಲ್ಲ ನಾನು ಅವನ ಮದುವೆ ಆಗದು ಹೇ ಹೀರೋ ಸಂಗೊಳ್ಳಿ ರಾಯಣ್ಣನಂಗ ನೀ ಇರ್ಬೇಕಾದ್ರ ಅಂದ ತಕ್ಷಣ ನೋಡಂಗ ಹಿಂಗ ಏರೋ ಬಿಡುತ್ತ ಸಂಗೊಳ್ಳಿ ರಾಯಣ್ಣನಂಗ ನೀರ್ ಇರ್ಬೇಕಾದ್ರ ಉಫ್ ಅಂತ ಊದಿದ್ರ ಹಾರೋಗನ್ನ ಅವನ ಮದುವೆ ಮಾಡ್ಕೊಂಡೆ ಲೇ ಬಂಗಾರಿ ನೀ ನೋಡಿದ್ರ ಈ ಕುರ್ಗಾರನ ಮದುವೆ ಹಾಕಿ ನಿಂತೀಯ ನಿಮ್ಮ ಅಪ್ಪ ನೋಡಿದ್ರ ಎರಡು ಹಲಿಗೆ ತಗೊಂಡ ಇಡೀ ಊರು ತುಂಬ ಡಂಗ್ರ ಹೊಡಕಂತ ಆ ಸೂರು ಕೊಟ್ಟು ಮದುವೆ ಮಾಡ್ತಾನಂತ ಹಿಂಗಂದ್ರ ಹೆಂಗಲೇ ನಾನು ಸಾಧ್ಯನಾ ಇಲ್ಲ ನಮ್ಮಪ್ಪ ನಾ ಹೇಳದವನ ಜೊತೆ ನಾ ಮದ್ವಿ ಮಾಡ್ಬೇಕ ಇಲ್ಲಾಂದ್ರ ಅವನ ಪರಿಸ್ಥಿತಿ ಬಾಳ ಕಠಿಣ ಆಕೈತಂತ ಗೊತ್ತೈತೆ ನಮ್ಮಪ್ಪ ಹೋಗ್ಲಿ ಬಿಡ್ಲಿಯಪ್ಪ ಈಗ ರಾಸಿದ್ಯಾಕ ಕೈಯಾಗ ಯಾರ್ದ ಹಾಲಿನ ಗಿಂಡಿ ಹಿಡ್ಕೊಂಬಂದಿಯಲ್ಲ ಹೌದಾ ಹಾಲಿಗೆ ಬಂದಿದ್ದೆ ಎಲ್ಲೈತ್ ನೀನು ಕುರಿ ಕುರಿ ಮುಂದೆ ಇಲ್ಲೇ ಅದಾವ ಹಾ ಅಲ್ಲೇ ಬಂಗಾರ ನಿನ್ ಈ ಗಿಂಡಿ ನಿಂದ ಏನ್ ಮಾತಾಡ್ತೀಯ ನೀನು ನನ್ನ ಗಿಂಡಿ ನಂದಲ್ದ ಮಂದಿದಿರ್ತದನ ಅಲ್ಲೇ ನಿನ್ನ ರಾತ್ರಿ ನಾನು ಕುರಿ ತಟ್ಟಿ ಬಂದ ಕೊಟ್ಟೋಗಿದ್ ಗಿಂಡಿ ಇದ ಹೌದಲ್ಲ ಅದ ಗಿಂಡಿ ಅಲ್ಲೇ ಗಿಂಡಿ ಬಾಯಿ ನೋಡಿದ್ರ ಎಷ್ಟು ಸಾಣದೈತೆ ಒಳಗೈತಲ್ಲ ಒಳಗ ಎಷ್ಟು ಅಗಲ ಐತಲ್ಲ ಲೇಪ್ಪ ನಿನ್ನ ಗಿಂಡಿ ನೀ ಹೇಳ ಮುಂದೆ ಇದ ಗಿಂಡಿನ ನೋಡ ಬೇರೆ ಕಡೆ ನೋಡ್ಬೇಡ ಏಯ್ ನನ್ನ ಗಿಂಡಿ ಹಂಗ ಯಾಕ ನಿನಗ ಹಿಂಡಿ ಸಾಕಾಗೈತೆ ಹಿಂಡಿ ಸಾಕಾದಿಲ್ಲ ಲೇಪ ನಿನ್ನ ಗಿಂಡಿ ನೋಡಿಲ್ಲಲ್ಲ ನನಗೆ ಸಾಣದ್ ಕಂಡಂಗಾತ ಒಂದು ಸತೆ ಹಿಂಡಿದ್ರ ತುಂಬ ಮಾಡಿದ್ದೆ ನಿನ್ನ ಗಿಂಡಿ ಅದು ತುಂಬಿಲ್ಲ ಬಡ ಬಡ ಎದ್ದ ಹಾಲು ದಾಡ್ ಹಿಡ್ಕೊಂಡ ನಾಲ್ಕ ಕಾಲು ಇಟ್ಕೊಂಡ ಒಂದು ಸತೆ ಹಿಡಿದು ಜಗ್ಗಿ ಬಿಡ್ರ ನಿನ್ನ ಗಿಂಡಿ ತುಂಬಿ ಬುಗುರು ಬಂದು ದಂಡ್ಯಾಗ ತಟ ತಟ ಹೊಣಗಾಗತ್ತ ನೋಡ ಅಷ್ಟು ಪೋಸ್ಟ್ ಆಗೈತ ನಿನ್ನ ಕುರಿ ಹಾಲು ಅಷ್ಟಾಕೊಂಡು ತುಂಬಿ ತುಳುಕಾಕತ್ತನು
ನನ್ನ ಹಾಡು ಒಂದೊಂದು ಮಲ್ಯಾಗ ಒಂದೊಂದು ಚೇರಿಗೆ ಹೇಳ್ತೈತಿ ನನ್ನ ಹಾಡು ಅದ್ರ ಮಲ್ಲಿ ನೋಡ್ಬೇಕಲ್ಲ ನೀನು ಕರ್ರಗ ಚಂದಾಗ ಮೇವು ಹಾಕಿರೇನ ಚಂದ ಹಿಂಡತೈತಿ ನಿನ್ನ ಕುರಿ ಅಷ್ಟು ಹಿಂಡತೈತಿ ಅಂದ ದೌಡ ಹಿಂಡೆ ಬಿಡ ನಾನು ಕರ್ಕೊಂಡು ತಗೊಂಡು ಹೋಗೇ ಬಿಡ್ತೀನಿ. ತಡಿಲಿ ಬಂಗಾರಿ ಈ ನಿನ್ನ ಗಿಂಡ್ಯಾಗ ಹಾಲು ಹಿಂಡಿ ಕೊಡೋ ಈ ಹುಡುಗಗ ಖುಷಿ ಆಗಂಗ ಹೋಗಿ ಒಂದು ಸಾಂಗ. ಅಯ್ಯೋ ನನ್ನ ಜೋಕುಮಾರ ನನ್ನ ಬಾಳೆ ದಿಂಡು ನೋಡಕ್ ಹೆಂಗಾದ್ರೂ ಸುದೀಪ್ ಇದ್ದಂಗಿರಿ ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ಲ ಬಂದೈತಿ ಸ್ಟೇಜಿನ್ಯಾಗ ರಾತ್ರಿ ಪೂರ ಬರ್ತಾಳ ಕನಸಿನ್ಯಾಗ ಹವಯ ಬಿಸಾಳ ವಯಸ್ಸಿನ್ಯಾಗ ಹೌದ ಪುರ್ಲೆ ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ಲ ಬಂದೈತಿ ಭೂಮಿ ಮ್ಯಾಗ ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ಲ ಬಂದೈತಿ ಭೂಮಿ ಮ್ಯಾಗ ರಾತ್ರಿ ಪೂರ ಬರ್ತಾಳ ಕನಸಿನ್ಯಾಗ ಅಭಯ ಪಿಸಾಳೋ ರಾತ್ರಿ ಪೂರ ಬರ್ತಾಳ ಕನಸಿನ್ಯಾಗ ಅಭಯ ಪಿಸಾಳೋ ಮದರಂಗಿ ಬಣ್ಣ ಮಾರಿ ಮ್ಯಾಗ ಹಾಲುಗಲ್ಲದಾಗ ಐಶ್ವರ್ಯ ತುಂಬಿ ತುಳಕತತಿ ನಿನ್ನ ಹರೆಯ ಅಂಗಳದಾಗಿನ ಗಿಳಿ ಮರಿಯ ಏನು ಚಂದ ನಿನ್ನ ಮರಿ ಕಳ್ಳಿಯ ಕರಕುರಿ ಮಾಡ್ತಾಳ ಕುರಿ ಬೀಳ್ತಾಳ ಏನು ಚಂದ ಎಳ್ಳಿ ಸ್ವಂತ ಕುಣಿತ ಕರಕುರಿ ಮಾಡ್ತಾಳ ಕುರಿ ಬೀಳ್ತಾಳ ಏನು ಚಂದ ಎಳ್ಳಿ ಸ್ವಂತ ಕುಣಿತ. ಏ ಹುಡುಗಿ ನೀನು ಏನು ತಿಂದು ಬೆಳೆಸ್ಯಾರ ಶೇಂಗಾ ಹಿಂಡ ನಮ್ಮ ಅವನ್ ಗೊತ್ತಾ ಇಲ್ಲ ಬೆಳಗ್ಗೆ ಎದ್ರು ಬರೀ ಒಂದ್ ಇಡ್ಲಿ ತಿಂತೀನಿ ನೋಡು ಅಷ್ಟೇ. ಹೌದಾ ಅವನ್ ಕೇಳು ಇಲ್ಲ ಅಪ್ಪನ್ ಕೇಳು ಇಲ್ಲ ಲವ್ ಆಗೋದೆ ನಿಮ್ಮಲ್ಲಿ ಲವ್ ಆಗೋದೆ ನಿಮ್ಮಲ್ಲಿ ನೀನೇನ್ ರಾಧೆ ಅಲ್ಲ ನಾನೇನ್ ಕೃಷ್ಣ ಅಲ್ಲ ಲವ್ ಆಗೋದೆ ನಿಮ್ಮಲ್ಲಿ ಲವ್ ಆಗೋದೆ ನಿಮ್ಮಲ್ಲಿ ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ಲ ಬಂದೈತಿ ಭೂಮಿ ಮ್ಯಾಗ ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ಲ ಬಂದೈತಿ ಭೂಮಿ ಮ್ಯಾಗ ರಾತ್ರಿ ಪೂರ ಬರ್ತಾಳ ಕನಸಿನ್ಯಾಗ ಅವಯ ಬಿಸಾಳ ರಾತ್ರಿ ಪೂರ ಬರ್ತಾಳ ಕನಸಿನ್ಯಾಗ ಅವಯ ಬಿಸಾಳ ಮದರಂಗಿ ಬಣ್ಣ ಮಾರಿ ಮ್ಯಾಗ ವಯಸ್ಸಿನಾಗ ನೀನು ಸಣ್ಣಾಗಿ ಹುರುಕಲೆ ಪಾನಿಪುರಿ ತಿನ್ನಾಗಿ ವಯಸ್ಸಿನಾಗ ನೀನು ಸಣ್ಣಾಗಿ ಹುರುಕಲೆ ಪಾನಿಪುರಿ ತಿನ್ನಾಗಿ ಚಂಪನ ಗಲ್ಲ ಪುಟ್ಟು ಸುತ್ತಿ ಫುಲ್ಲ ಊರಾಗ ನಿಂದು ಬಾರಿ ಚಂಪನ ಗಲ್ಲ ಪುಟ್ಟು ಸುತ್ತಿ ಫುಲ್ಲ ಊರಾಗ ನಿಂದು ಬಾರಿ ಏ ಪೋರಿ ಇವ ಎಲ್ಲ ಬಾಳ ಕೈ ಹಂಗ ಮಾಡಾಕತ್ತಾನ ಹೋಗ್ಕಿಡ್ ಒಳಗ ಬೆಳಕರೆ ಮಟ ಐತಿ
ಬೆಳಗ್ಗೆ ಇರ್ತಾನ ಇರೋಬೇಕು ಏನ್ ಮಾಡ್ಬೇಕು ಪೇಮೆಂಟ್ ಬೇಕಲ್ಲ ನನಗೆ ಏ ಹಂಗೇನಿಲ್ರಿ ನಮ್ಮ ಬರ್ಡಿ ಗ್ರಾಮದವ್ರು ನಿಮ್ಮನ್ನ ಹಾಕಿ ಕಳ್ಸಲ್ಲ ಎಂತ ಹೆಂಗ್ ಪ್ರೀತಿ ಇದೆ. ಕಳಿಸ್ತಾರ ಮಾವನ್ ಕೇಳು ಇಲ್ಲ ಅಕ್ಕನ್ ಕೇಳು ಇಲ್ಲ ಅವ್ವಾಗುತ್ತೆ ನಿಮ್ಮಲ್ಲೇ ಅವ್ವಾಗುತ್ತೆ ನಿಮ್ಮಲ್ಲೇ ನೀನೇನ್ ಋತು ಅಲ್ಲ ನಾನೇ ಕೃಷ್ಣ ಅಲ್ಲ ಅವ್ವಾಗುತ್ತೆ ನಿಮ್ಮಲ್ಲೇ ಅವ್ವಾಗುತ್ತೆ ನಿಮ್ಮಲ್ಲೇ ಲಾ 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 ಹೊಡ್ರಿ ಒಂದು ಇನ್ನೊಂದ ಮತ್ತ ಅವ ಎರಡು ಹಾಕೊಂಡನಂದ್ರ ನೀ ಎರಡು ಹಾಕೊಳವ ಮತ್ತ ಮಗನ ಅಲ್ಲ ಬಿಟ್ಟಿ ಏನ? ಬಿಡೋ ಮಗ ಅಲ್ಲಿ ಇನ್ನೂ ಒಂದಾದ್ರೂ ಹೋಗಿತ್ತು ಹಾ, ನೀ ಎಷ್ಟು ಹೋಗದ್ರ ನಾನ್ ರೆಡಿನ ಬಾ ನೀ ಯಾರ ಯಾವೂರ ಗುರ್ತು ಸಿಕ್ಕಿಲ್ಲೇನು ಹುಡುಗಿ ನಂಗ ಪೂರ ಗುರ್ತ ಸಿಕ್ಕಿಲ್ಲೇನು ಹುಡುಗಿ ನಂಗ ಪೂರ ನೀ ಯಾರ ಯಾವೂರ ನೀ ಯಾರ ಯಾವುದು ನಿನ್ನ ಊರ ಗುರ್ತ ಸಿಕ್ಕಿಲ್ಲ ಹುಡುಗಿ ನಂಗ ಕುಡಿಯೋಕ ಬಂದಿ ನಮ್ಮ ಊರಾಗ ಡಿಜೆ ಹಾಡ ಹಚ್ಚಿ ಮಂದ್ಯಾಗ ಕುಡಿಯೋಕ ಬಂದಿ ನಮ್ಮ ಊರಾಗ ಡಿಜೆ ಹಾಡ ಹಚ್ಚಿ ಮಂದ್ಯಾಗ ನೀ ಯಾರ ಯಾವುದು ನಿನ್ನ ಊರ 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 ಎಳ್ಳಿ ಸಂತ ಚುಲ್ಲೈತ ಎಳ್ಳಿ ಸಂತ ನಿಂತು ಬಲೈತ ಕುಡಿತನ ಆಗದನ ಹುಡುಗಿತೈತ ಕುಡಿದ ಬಂದಿ ಹುಚ್ಚ ಕುಂತಿ ಹುಡುಗಿ ಹುಚ್ಚ ಕುಂತಿ ಹುಡುಗಿ ಲೇ ಬಂಗಾರಿ ಹೇಳು ಅಲ್ಲ ನನ್ನ ಹಳ್ಳಿ ದಂಡ್ಯಾಗ ಅಲ್ಲೇ ಅದವ ನನ್ನ ಕುರಿ ಹಾ. ನಿನಗೆ ಇಂಡ್ಯಾಗ ಅಲ್ಲೇ ಹಾಲು ಹಿಂಡಿ ಕೊಡ್ತೀನಿ ಅಲ್ಲೇ ಬಾ ತೆಗ್ ಹೊಲಕ ಬಾ ಚಂದಾಗ ಹಿಡ ಬಾ ರಾಜಕೀಯ ರಾಜಭಾರ ಹೊತ್ತು ತಿರುಗುತ್ತಿರುವ ಈ ಪ್ರತಾಪ್ ಸಿಂಹನ ಎದುರಾಗಿ ನಾ ಕಟ್ಟಿ ಹಾಕಿದ ರೈತರನ್ನು ಬಿಡಿಸಿಕೊಂಡು ಹೋದೆಯ ಬಟ್ಟಿ ಮಗನೇ ರಾಯ ಹುಟ್ಟಿದ ಅಣ್ಣ ತಮ್ಮಂದರಿಗೆ ಮೋಸ ಮಾಡಿ ಬದುಕುತ್ತಿರುವ ಈ ಕಲಿಯುಗದಲ್ಲಿ ನಿನಗೆ ಸಂಬಂಧ ಇಲ್ಲದ ರೈತರ ಪರ ಹೋರಾಟ ಮಾಡುತ್ತೇನೆಂದು ತೊಡೆ ತಟ್ಟಿ ಹೇಳಿದೆಯಲ್ಲ ನಿನ್ನ ಹೋರಾಟ ನನ್ನ ಮೋಸದ ಸುಳಿಗೆ ಸಿಕ್ಕು ಭಯಂಕರವಾಗಿ ಅಪ್ಪಳಿಸ ಬರುವತ್ತರಿಗೆ ಸೇರದಂತೆ ಹಾಡಗನಂತೆ ದಡ ಸೇರದ ಹಾಡಗನಂತೆ ನಡು ಮಧ್ಯದಲ್ಲಿ ಮುಳುಗಿಸಲಿಲ್ಲ ನನ್ನ ಹೆಸರು ಸಿಂಹ ಸಿಂಹನೇ ಅಲ್ಲ
3-4 ವರ್ಷಗಳ ಹಿಂದೆ ಒಂದೇ ಕಾಲೇಜಿನಲ್ಲಿ ಓದ್ತಿದ್ದ ನಿನ್ನ ಬೆಸ್ಟ್ ಫ್ರೆಂಡ್ ಪ್ರತಾಪ್ ಸಿಂಹ. ಓಹೋ ಪ್ರತಾಪ, ಅದರಲ್ಲಿ ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ ಡಿಗ್ರಿಯನ್ನೇ ಮುಗಿಸಿ ಸರ್ಕಾರಿ ನೌಕರಿ ಮಾಡುವ ಸತ್ತಿ ನಿನ್ನಲ್ಲಿದ್ದರೂ ಕೂಡ ಇನ್ನು ಬಿಸಿಲಿನಲ್ಲಿ ಬುತ್ತಿಯನ್ನು ಹೊತ್ತುಕೊಂಡು ಹೊರಟ್ರಿವಲ್ಲ, ಇದು ಏಕೆ ನನಗೆ ಸರಿ ಕಾಣಲಿಲ್ಲ. ನೋಡು ಪ್ರತಾಪ್, ನನ್ನ ಬದುಕಿನ ಬಗ್ಗೆ ವಿಚಾರ ಮಾಡುವ ಅಧಿಕಾರ ನಿನಗಿಲ್ಲ. ಮೇಲಾಗಿ ನಾನೊಬ್ಬ ರೈತನ ಹೆಂಡತಿ. ಆ ರೈತನನ್ನು ಮದುವೆ ಮಾಡಿಕೊಂಡು ಏನು ಸುಖ ಅನುಭವಿಸುತ್ತಿರುವೆಯ? ಪಂಜರದ ಗಿಣಿಯಂತೆ ಮುದ್ದಾಗಿ ಕಾಣುತ್ತಿರುವ ನಿನ್ನ ಮುಖ ಲಕ್ಷಣವು ಬಾಡಿ ಹೋದ ಹೂವಂತಾಗಿದೆ. ಅಂದೇ ನಾನು ನಿನಗೆ ಲವ್ ಲೆಟರ್ ಕೊಟ್ಟ ದಿನ ನೀನು ನನ್ನ ಮದುವೆ ಮಾಡಿಕೊಳ್ಳಲು ಒಪ್ಪಿದ್ದರೆ ಈ ಸಿಂಹನ ಅರಮನೆಯಲ್ಲಿ ಮಹಾರಾಣಿಯಾಗಿರ್ತಿದ್ದಲ್ಲವೇ? ನಾಯಿ, ನಿನ್ನ ಮನದಲ್ಲಿರೋ ಕೆಟ್ಟ ಬುದ್ಧಿಯನ್ನ ಮೊದಲು ತೆಗೆದು ಹಾಕು. ನೀನ್ ನನಗೆ ಲವ್ ಲೆಟರ್ ಕೊಟ್ಟಾಗ ನಾನು ನಿನ್ನ ಕೆನ್ನೆಗೆ ಬಾರಿಸಿದ್ದನ್ನ ಇಷ್ಟು ಬೇಗ ಮರ್ತು ಬಿಟ್ಟಿಯಾ? ಗೊತ್ತು ರೇವತಿ, ನೀನು ನನ್ನ ಕೆನ್ನೆಗೆ ಬಾರಿಸಿದ್ದು ಗೊತ್ತು. 100 ಹುಡುಗಿಯರ ಎದುರಿಗೆ ನನ್ನ ಅವಮಾನ ಮಾಡಿದ್ದು ಗೊತ್ತು. ಅದರ ಸೇಡನ್ನು ತೀರಿಸಿಕೊಳ್ಳಬೇಕೆಂದು ಎಷ್ಟೋ ದಿನಗಳ ಕಾದೆ. ಆದರೆ ನೀನು ಒಂಟಿಯಾಗಿ ಸಿಗಲಿಲ್ಲ. ಈಗ ಸಿಕ್ಕಿದ್ದೀಯ. ನನ್ನೆಲ್ಲ ಸೇಡನ್ನು ತೀರಿಸಿಕೊಂಡ ಮೇಲೆ ನಿನ್ನ ಕೈ ಬಿಡುವುದು. ಲೋ ಪ್ರತಾಪ, ನಿನ್ನ ಸೇಡು ತೀರೋದಂತೂ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಹೆಣ್ಣು ಒಂಟಿಯಾಗಿ ಸಿಕ್ಕಿದ್ದಾಳೆ ಅಂತ ಬಲಾತ್ಕಾರ ಮಾಡೋದಕ್ಕೇನಾದ್ರೂ ನೀನು ಪ್ರಯತ್ನ ಪಟ್ರೆ ನಿನ್ನ ಎದೆಗೆ ಒತ್ತು ಬುದ್ಧಿ ಕಲಿಸೋದಕ್ಕೆ ನನ್ನ ಮೈದುನ ರಾಯ ಬಂದೇ ಬರುತ್ತಾನೆ. ನಿನ್ನ ಮೈದುನ ರಾಯನಿಂದ ಈ ಪ್ರತಾಪ್ ಸಿಂಹನನ್ನು ಏನು ಮಾಡೋದಕ್ಕೂ ಸಾಧ್ಯವಿಲ್ಲ. ಒಳ್ಳೆಯ ಮಾತಿನಿಂದ ಒಪ್ಪಿದರೆ ಇದೇ ಬೀದಿಯಲ್ಲಿ ಕರೆದುಕೊಂಡು ಹೋಗಿ ಚುಪ್ಪಾಗಿ ನನ್ನ ಆಸೆಯನ್ನು ಈಡೇರಿಸಿಕೊಂಡು ಕೈ ಬಿಡುತ್ತೇನೆ. ಹಾಗೆ ಹೀಗೆ ಅಂತ ಹರಿ ಆಡಿದರೆ ಇದೇ ಬೀದಿಯಲ್ಲಿ ಬಿಚ್ಚಿ ನಿನ್ನ ಶೀಲವನ್ನು ಹರಣ ಮಾಡಬೇಕಾಗುತ್ತದೆ. ಬಾರಲೇ ಬಾ. ಏ ಪ್ರತಾಪ್, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ದೂರ ನಿಂತು ಮಾತನಾಡು. ಒಂಟಿ ಹೆಣ್ಣು ಸಿಕ್ಕಿದಾಳೆ, ಅವಳ ಮೇಲೆ ಬಲಾತ್ಕಾರ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದೆಯಲ್ಲ, ಇದು ಸರಿಯಲ್ಲ. ನೋಡು, ಈ ಸಮಾಜದಲ್ಲಿ ಎಷ್ಟೋ ಜನ ಒಂಟಿ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಿ ಜೈಲು ಸೇರಿದ್ದಾರೆ. ಅಷ್ಟೇ ಯಾಕೆ, ಕೆಲವೊಂದು ಗಂಡು ಮಕ್ಕಳು ತಮ್ಮ ಪ್ರಾಣಾನು ಕಳೆದುಕೊಂಡಿದ್ದಾರೆ. ನಿನ್ನ ಪ್ರಾಣದ ಮೇಲೆ ನಿನಗೇನಾದ್ರೂ ಭಯ ಇಲ್ಲ ಅಂದ್ರೆ ನೀನು ಗಂಡಸೇ ಆಗಿದ್ರೆ ಬಂದು ಮುಟ್ಟ ನೋಡ್ತೀನಿ ಈ ರೇವತಿಯನ್ನ. ಗಂಡಸ ರೇವತಿ ಗಂಡಸ್ತನದೇ ಗಂಡ ಬೀಜವನ್ನೇ ಬಿತ್ತಿ 100 ಹುಡುಗಿಯರಿಗೆ ಪೆಂಡ ಬೀಳಿಸಿ ಗಂಡದೆಯ ಗಂಡಸಾಗಿ ಮೆರೆಯುತ್ತಿರುವ ಈ ಪ್ರತಾಪ್ ಸಿಂಹನಿಗೆ ಗಂಡಸಾದ್ರೆ ಮುಟ್ಟು ನೋಡಿ ಅಂದೆಲ್ಲ. ಈ ನಿನ್ನ ಹಠಕ್ಕೆ ನನ್ನ ಕೆಟ್ಟ ಚಡವನ್ನೇ ಉಪಯೋಗಿಸಿ ನಿನ್ನ ಶೀಲದ ಗದ್ದಿಗೆಯನ್ನೇ ಗುದ್ದಿ ಸತ್ತಾಗದ ನಿನ್ನ ಹೊಟ್ಟೆಯಲ್ಲಿ ನನ್ನ ಗಂಡಸ್ತನ ಸುದ್ದಿ ಬೆಳೆಸಲಿಲ್ಲ. ನನ್ನ ಹೆಸರು ಸಿಂಹ, ಪ್ರತಾಪ್ ಸಿಂಹನೇ ಅಲ್ಲ. ಬಾರಲೇ ಬಾ. ಇಲ್ಲ, ನಿನ್ನ ಪ್ರಾಣ ಪರದೇಶಾಗಿ ಪರಮಾತ್ಮನ ಪಾದಕ್ಕೆ ಸೇರಬೇಕಾಗುತ್ತದೆ. ಪ್ರಾಣ ರುದ್ರ, ಈ ಪ್ರತಾಪ್ ಸಿಂಹನ ಪ್ರಣಯದ ಆಟದಲ್ಲಿ ಪ್ರಳಯಾಂತಕನಂತ ಬಂದು ನನ್ನ ಕಾರ್ಯವನ್ನು ಅಡ್ಡೋಯಿಸಿದ ಕತ್ತೆ ಯಾರಲೇ ನೀನು? ಲೇ ಪ್ರತಾಪ, ಗರತಿಯರನ್ನು ಗದರಿಸಿ ಗರ್ವದ ದರ್ಪದ ಮಾತನಾಡಿ ಕಚ್ಚೇರಿಗೆ ಕೆಲಸ ಮಾಡುತ್ತಿರುವ ನಿಮ್ಮಂತ ಹುಚ್ಚ ಮಕ್ಕಳನ್ನು ಮಚ್ಚರಿಗೆ ಪಡೆದು ಬುದ್ಧಿ ಕಲಿಸಲು ಬಂದಿರುವನು ರುದ್ರ. ರುದ್ರ, ಒಂದು ಸಾರಿ ಹೊಲಿಸಿದ ಬಟ್ಟೆಯನ್ನು ವರ್ಷಾನುಗಂಟೆ ಹಾಕಿಕೊಂಡು ತಿರುಗುವ ಬಡವ ನೀನು. ಈ ಶ್ರೀಮಂತನ ಎದುರಾಗಿ ಇವಳ ಶೀಲವನ್ನು ಕಾಪಾಡುತ್ತೀಯೋ ನಿನ್ನನ್ನು ಸುಟ್ಟಾಕಿ ಬಿಡುತ್ತೇನೆ. ಪ್ರತಾಪ, ನೀಡಿದ ಪಿಸ್ತೂಲ್ನಿಂದ ಗುಂಡು ಹಾರಿಸ್ತೇನೆಂದು ಭಯಪಡ ಬೆಪ್ಪನಲ್ಲ ಈ ರುದ್ರ.
ತಾಯಿ ನಾಡಿಗಾಗಿ ಕನ್ನಡ ನಾರಿಯರಿಗಾಗಿ ನನ್ನಿಂದ ಪ್ರಾಣ ಕೊಡೋದಕ್ಕೂ ಸಿದ್ಧ. ತಾಕತ್ತಿದ್ದರೆ ಹಾರಿಸಲೇ ಆ ನಿನ್ನ ಗುಂಡನ್ನು. ಒಂದು ಹೊತ್ತಿಗೂ ಕೂಳಿಗೆ ಗತಿ ಇಲ್ಲದೆ ನಾವು ತಂದು ಬೀಸಾಕಿದ ತಿಂದು ದೊಡ್ಡವನಾದ ಬಡ್ಡಿ ಮಗ ನೀನು. ಈ ಪ್ರತಾಪ್ ಸಿಂಹನ ಎದುರಾಗಿ ನನ್ನನ್ನೇ ಚಪ್ಪಲಿ ಹಾರ ಹಾಕಿ ಮೆರವಣಿಗೆ ಮಾಡುತ್ತೇನೆಂದ ಬಗಳಿರ ನಿನ್ನನ್ನು ಸೊಟ್ಟ ಹಾಕಿ ಬಿಡುವೆ. ಲೇ ಪ್ರತಾಪ, ಈ ನಿನ್ನ ಪಿಸ್ತೂಲಿನಿಂದ ಗುಂಡು ಹಾರಿಸಿದ ಭಯಪಡ ಬೆಪ್ಪನಲ್ಲ ಈ ರುದ್ರ. ತಾಯಿ ನಾಡಿಗಾಗಿ ಕನ್ನಡ ನಾರಿಯರಿಗಾಗಿ ನನ್ನಿಂದ ಒಳ್ಳೆಯದಾಗೋದಾದ್ರೆ ನನ್ನ ಪ್ರಾಣ ಕೊಡೋದಕ್ಕೂ ಸಿದ್ಧ. ತಾಕತ್ತಿದ್ದರೆ ಹಾರಿಸಲೇ ನಿನ್ನ ಗುಂಡ. ತಾಕತ್ತಿದ್ರೆ ರುದ್ರ ಸೌಂದರ್ಯದ ಸುಂದರ ಸಿರಿಯಾಗಿ ನಿಂತ ಈ ದುಂಡ ಮಕ್ಕಳ ತಲೆಯ ಒಡನೆ ನನ್ನ ಚೆಲ್ಲಾಟವಾಡಿ ನನ್ನ ಕಾಮದ ಮತ್ತನ್ನು ಇಳಿಸಿಕೊಳ್ಳಬೇಕಂದ್ರೆ ಸಮಯಕ್ಕೆ ಸರಿಯಾಗಿ ಬಂದು ಇವಳ ಮಾನ ರಕ್ಷಣೆ ಮಾಡಿದೆಯಲ್ಲ. ನಿನ್ನ ಸಮಯ ಸಿಕ್ಕಾಗ ಕೊಚ್ಚಿ ಹಾಕಿ ಈ ರೇವತಿ ಶೀಲ ಸುಟ್ಟ ಹಾಕಲಿಲ್ಲ. ನನ್ನ ಹೆಸರು ಪತಿರೇತರ ಪಟ್ಟ ದರಸ ಪ್ರಳಯಾಂತಕ ಪ್ರತಾಪ್ ಸಿಂಹನೇ ಅಲ್ಲ. ಬರುತ್ತೇನೆ. ಹೋಗಲೇ ಹೋಗು. ಈ ವಿಷಯ ರಾಯೇನಗಾನಾದ್ರೆ ಗೊತ್ತಾದರೆ ನಿನ್ನ ಈ ನಿನ್ನ ಅರಮನೆಯಲ್ಲಿ ರಂಗವನ್ನು ಕಟ್ಟಿ ರಕ್ತವನ್ನೇ ಹರಿಸದ ಬಿಡಲಾರ ರಾಯ. ಸರಿಯಾದ ಸಮಯಕ್ಕೆ ಬಂದು ನನ್ನ ಶೀಲ ಕಾಪಾಡಿದೆಪ್ಪ. ಈ ನಿನ್ನ ಋಣನ ನಾನು ಯಾವತ್ತೂ ಮರೆಯಲ್ಲ. ಇದರಲ್ಲಿ ಋಣದ ಮಾತಿನಕ್ಕ ಅನಾಥನಾದ ನನಗೆ ಸ್ವಂತ ತಮ್ಮನಂತೆ ಎಕ್ಕರ್ ತೋರಿಸಿ ಕೈ ತುತ್ತು ತಿನ್ನಿಸಿದೆಯಾ. ಆ ನಿಮ್ಮ ಕೈ ತುತ್ತಿನ ಎಂದು ನನ್ನನ್ನು ಇಲ್ಲಿಗೆ ಬರಮಾಡಿಕೊಳ್ತು. ನೋಡಪ್ಪ, ಅಣ್ಣ ತಮ್ಮಂದಿರಿಲ್ಲದೆ ಒಂಟಿಯಾಗಿ ಬೆಳೆದವಳು ನಾನು. ನನಗೆ ನೀನು ತಮ್ಮನಾಗಿ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ನೋಡು, ಹೊಲದಲ್ಲಿ ನಿಮ್ಮ ಭಾವ ಕೆಲಸ ಮಾಡ್ತಾ ಇದ್ದಾರೆ. ಏನಪ್ಪ ಹೋಗೋಣ. ನನ್ನ ಬಂಗಾರ, ನನ್ನ ಬಂಗಾರ, ನನ್ನ ಬಂಗಾರದಂತ ಅಕ್ಕನ ಬಾಳೆಲ್ಲವೂ ನಗೆ ಹಾಡಾಗಲಿ. ಸುಖ ಸಂತೋಷ ತುಂಬಿ ಮನನಲ್ಲಿ ದಾಡಲಿ. ಬಾಳು ಹಾಯಾಗಲಿ. ದೈವ ತಂದಂತವರ ನೀನು ಈ ಅಣ್ಣಗೆಂದು. ದೈವ ತಂದಂತವರ ಇಂದು ನೀ ಅಣ್ಣಗೆಂದು. ನನ್ನ ಬಂಗಾರ, ನನ್ನ ಬಂಗಾರದಂತ ಅಮ್ಮನ ಬಾಳೆಲ್ಲವೂ ನಗೆ ಹಾಡಾಗಲಿ. ಎಣ್ಣೆ ಹಚ್ಚಿ ನೀರು ಹಾಕಿ ರೇಷ್ಮೆ ಸೀರೆ ಗುಡಿಸಿ ನಾನು ಅಲ್ಲಿವೆ. ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಹೂವ ಮುಡಿಸಿ ನಿಂಗೆ ಮೈಯ ಮರವೆ. ಅಕ್ಕ ನಿನ್ನನ್ನು ಶ್ರೀಗಂಧದ ಮಂಚಕ್ಕೆ ಮಲಗಿಸುವೆ. ಜೋಗಳು ಹಾಡಿ ಪಕ್ಕದೆ ಕುಳಿತು ಗಾಳಿ ಬೀಸುವೆ. ಅಕ್ಕ ಅಕ್ಕ, 7 ಜನ್ಮದ ಪುಣ್ಯವೇನೋ ನೀನು ನನಗೆ ಅಕ್ಕನಾಗಿ ಸಿಕ್ಕಿದೆಯ. ಜೋಗುಳ ಹಾಡಿ ಪಕ್ಕದೆ ಕುಳಿತು ಲಾಲಿ ಹಾಡುವೆ. ತಂಗಾಳಿ ಬೀಸುವೆ. ನನ್ನ ಬಂಗಾರ, ನನ್ನ ಬಂಗಾರ ತಂತ ಅಕ್ಕನ ಬಾಳೆಲ್ಲವೂ ನಗೆ ಹಾಡಾಗಲಿ.
ಹಿಡಿವ ನಾದ ಸ್ವರದ ಜೋಡಿ ಜೊತೆಗೆ ಅವರಿನಿಂದ ನಿನ್ನ ಬೀಳು ಕೊಡುವ ನೀನು ನಡೆಯುವ ದಾರಿಗೆ ನಾನು ಹೂವನ್ನು ಹಾಸುವೆನು ಸಾವಿರೋಟಿನಲ್ಲಿ ಮೆರವಣಿಗೆ ಮಾಡಿ ಹರಸುತ್ತ ಹಾಡುವೆನು ಕಣ್ಣೊರೆಸುತ್ತ ಹಾಡುವೆನು ನನ್ನ ಬಂಗಾರದಂತ ಅಕ್ಕನ ಬಾಳೆಲ್ಲವೂ ಏನು ಮಾಡ್ತಾ ಇದ್ದೀಯ? ದಣ್ಯರ ಒದ್ರಿದ್ರೇನ್ರಿ? ಲೇ ಮಗನೇ, ಈ ವೆಂಕಟೇಗೌಡನ ಸರ್ವಾಧಿಕಾರವು ನಿನ್ನ ಕೈಯಲ್ಲಿ ಕೊಟ್ಟರು. ಒಳಗಡೆ ಒಂದು ಗುಳೆ ನರಿ ಒಕ್ಕರು ಅದನ್ನು ಒಡೆದು ಓಡಿಸುವುದನ್ನು ಬಿಟ್ಟು ಕಣ್ಣು ಮುಚ್ಚಿಕೊಂಡು ನಿದ್ದೆ ಮಾಡ್ತಾ ಇದ್ದೀಯ. ಏನ್ರಿ ನರಿ ಹೋಯ್ತೇನ್ರಿ? ನನಗೂ ಒಂದ್ ಸ್ವಲ್ಪ ನನ್ನ ಹೆಂಡತಿದ ದ್ಯಾಸ ಆಗಿತ್ರಿ. ಸ್ವಲ್ಪ ಕನಸ್ನ್ಯಾಗ ಬಂದು ಮುತ್ತು ಕೊಟ್ಟಂಗಾಗಿತ್ರಿ. ಅವಾಗ ಹೋಗಿರ್ಬೇಕ್ರಿ ಕಳ್ಳರಿ ಅವರ ಬಿಸಿ ಬಿಸಿ ಅದ ಅಡಿಗೆ ಮಾಡಿಟ್ಟಿರ್ಬೇಕ್ರಿ. ಅದನ್ನ ತಿನ್ನಾಕತ್ತಿರ್ಬೇಕ್ರಿ. ನಾನು ಹೋಗಿ ಬಾಡಿಗೆ ತಾನು ಓಡಿಸನ್ನ ಬರ್ತೇನ್ರಿ. ಲೇ ಕುಲಕರ್ಣಿ, ಅನ್ನದ ಹಸಿವಿನಿಂದ ಬಂದ ನರಿ ಅಲ್ಲ ಅದು. ಈ ವೆಂಕಟೇಗೌಡನ ಮನೆ ಒಳಗೆ ಹೊಕ್ಕು ಐಶ್ವರ್ಯವನ್ನೇ ಕೊಳ್ಳೆ ಹೊಡೆಯಬೇಕೆಂಬ ಕಳ್ಳತನ ಮಾಡಲು ಹೊಕ್ಕ ನರಿ ಅದು. ಏನ್ರಿ ಏನ್ರಿ ಅಂದ್ರ ನರಿನ ರೊಕ್ಕ ಕಳ್ಳತನ ಮಾಡ್ತಾವನ್ರಿ ದಣ್ಯರ? ಏ ದೊಡ್ಡ ನನ್ನ ಮಗನೇ, ನರಿ ಎಂದರೆ ಕಾಡಿನಲ್ಲೇ ವಾಸಿಸಿ ಹಸಿವಿನಿಂದ ಅಲೆದಾಡುವ ಕಾಡಿನ ನರಿ ಅಲ್ಲ ಅದು. ಊರೊಳಗೆ ಇದ್ದುಕೊಂಡು ನಮ್ಮಂತ ದೊಡ್ಡ ದೊಡ್ಡ ಶ್ರೀಮಂತರ ಮನೆಯನ್ನೇ ಕಳ್ಳತನ ಮಾಡಿ ಕರೋಡ್ಪತಿಯಾಗಿ ಮೆರೆಯಬೇಕೆಂಬ ಕಳ್ಳ ನನ್ನ ಮಗ ಹಾಕಿದ್ದಾನೆ ವೆಂಕಟೇಗೌಡನ ಮನೆ ಒಳಗೆ. ಏನ ಕಾಲ್ ಹೋಗನನ್ರಿ ನಿಮ್ಮ ಮನೆಗೆ? ಅಲ್ರಿ, ಊರಿಗೆ ಮಿಕ್ಕಿದ ಕಾಳ್ರಿ ನೀವು ಇರುವಾಗ ನಿಮ್ಮ ಮನೆಗೆ ಆ ಕಾಳು ಹೋಗನ್ರ ಅವ ಮಿಕ್ಕಿದ ಕಾಳ ಇರ್ಬೇಕು ಬಿಡ್ರಿ. ಅಯ್ಯೋ ಯಪ್ಪ ದಣ್ಯರ ಹೊಡಿಬೇಡ್ರಿ. ಯಾರ್ಯೋ ಕಳ್ಳನ್ನ ಕೊಯ್ ಬಾಯ್ ತಪ್ಪು ನಿಮಗನ್ರಿ ನನ್ನ ತಪ್ಪಾಗೆ ಶ್ರಮಿಸಿ ಬಿಡ್ರಿ ಯಪ್ಪ ದಣ್ಯರ. ವಿವೇಕಿ, ಆ ಕಳ್ಳನಿಗೆ ಬಹುಶಃ ಇದು ವೆಂಕಟೇಗೌಡನ ಮನೆ ಅನ್ನೋದು ಗೊತ್ತಿರ್ಲಿಕ್ಕಿಲ್ಲ. ಹೋಗಿ ಅವನನ್ನು ಹೊರಗಡೆ ಎಳೆದುಕೊಂಡು ಬಾ. ನನ್ನ ಬಂದೂಕಿನಿಂದ ಅವನನ್ನು ಇಲ್ಲೇ ಸುಟ್ಟು ಹಾಕಿ ನನ್ನ ಅರಮನೆಯಲ್ಲೇ ಮುಚ್ಚಿ ಹಾಕಿ ಬಿಡುತ್ತೆ. ಆಯ್ತ್ರಿ ಯಪ್ಪ, ನಾನೀಗ ಹೋಗಿ ಆ ಕಳ್ಳನ್ನ ಓಡಿಸಿ ಮುತ್ತನ್ರಿ. ನೀವು ನಿಮ್ಮ ಬಂದೂಕನ್ನ ರೆಡಿಯಾಗಿ ಇಟ್ಕೊಳ್ರಿ. ಆ ಕಳ್ಳ ಹೊರಗೆ ಬಂದ ತಕ್ಷಣ ಡಮ್ ಡಮ್ ಮನಿಸ್ಬಿಡ್ರಿ. ಆ ಕಳ್ಳ ದಪ್ಪ ಅಂತ ಬಿದ್ದು ಬಿಡ್ತಾನ್ರಿ ಯಪ್ಪ. ಎಲ್ಲದಿಲ್ಲ ಮಗನ ಕಳ್ಳ ಬಾರ್ಲಿ. ಕಳ್ಳ, ಇಂದು ನೀನು ಈ ವೆಂಕಟೇಗೌಡನ ಬಂದೂಕಿನೊಳರ ಗುಂಡಿಗೆಗೆ ಆಗೋದು ಗ್ಯಾರಂಟಿ ಮಗ.
ನೀವು ಹಾಕೋ ಗುಂಡು ನನಗ್ ಬೀಳ್ತೈತಿ. ಮೊದಲು ಈ ಕಳ್ಳ ಕೈಯಿಂದ ನನ್ನ ಪಾರ್ ಮಾಡ್ರಿ ಅಪ್ಪ ದಣ್ಯರ. ಲೇಕತ್ತೆ ಯಾರೇ ನೀನು? ಈ ವೆಂಕಟಗೌಡನ ಬೋನಿ ಒಳಗೆ ಹೊಕ್ಕು ನನ್ನ ಗುಮಾಸ್ತನನ್ನೇ ಹೊತ್ತುಕೊಂಡು ಬಂದಿದ್ದೀಯಲ್ಲ, ನಿನಗೆ ಎಷ್ಟೊಂದು ಧೈರ್ಯ ಇರಬೇಕು. ಏ ಗೌಡ, ನಿನ್ನ ಗುಮಾಸ್ತನೇಕೆ? ನಾನು ಹೊಕ್ಕ ಸಮಯದಲ್ಲಿ ನೀನು ಒಳಗಡೆ ಬಂದಿದ್ದರು ನಿನ್ನನ್ನೇ ಹೊತ್ತುಕೊಂಡು ಬಂದು ನೆಲಕ್ಕೆ ಅಪ್ಪಳಿಸಿ ನಿನ್ನ ರಕ್ತ ಕಕ್ಕಿಸಿ ಬಿಡುತ್ತಿದ್ದೆ. ಕಕ್ಕಿಸಿ ಬಿಡುತ್ತಿದ್ದೆ. ಅಧಿಕಾರಿ, ನೂರಾರು ಜನರ ರಕ್ತವನ್ನೇ ಕುಡಿದು ನನ್ನ ಗಂಡಾಗಿರ್ತೇನೆಂತ ಈ ವೆಂಕಟಗೌಡನ ರಕ್ತವನ್ನು ಕಕ್ಕಿಸುತ್ತೇನೆಂದು ಸೊಕ್ಕಿನಿಂದ ಮಾತನಾಡುತ್ತೀಯ. ಅಯೋಗ್ಯ, ಯಾರ್ಲೇ ನೀನು? ಚಕ್ರವರ್ತಿ. ಚಕ್ರವರ್ತಿ ಅಂದರೆ ಭಾರತದ ಬಾವುಟದ ತ್ರಿವರ್ಣ ಬಣ್ಣಗಳ ಮಧ್ಯೆ ರಾರಾಜಿಸುತ್ತಿರುವ ಅಶೋಕ ಚಕ್ರವರ್ತಿ. ನೋ 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 ನೋ, ಅವನು ಅರಸನಾಗಿ ಮೆರೆದವನು, ದುಷ್ಟ ರಾಜರಿಗೆ ಮಣ್ಣು ಮುಕ್ಕಿಸಿದವನು. ಬಟ್ ನಾನು ಹಾಗಲ್ಲ. ಬಡವರ ಏಳಿಗೆಗಾಗಿ, ರೈತರ ರಕ್ಷಣೆಗಾಗಿ ದುಷ್ಟ ಕೆಲಸ ಮಾಡುವ ನಿಮ್ಮಂತ ಹಣವಂತ ಧನವಂತರ ವಿರುದ್ಧ ಹೋರಾಟ ಮಾಡುವುದಕ್ಕೆ ಈ ಭೂಮಿಗೆ ಅವತರಿಸಿ ಬಂದ ಕಲಿಯುಗದ ಚಕ್ರವರ್ತಿ. ಕಲಿಯುಗದ ಚಕ್ರವರ್ತಿ. ಚಕ್ರವರ್ತಿ, ನೀನು ಕಲಿಯುಗದ ಚಕ್ರವರ್ತಿ ಆದರೇನು, ಕಂಪ್ಯೂಟರ್ ಯುಗದ ಚಕ್ರವರ್ತಿ ಆದರೇನು, ಈ ವೆಂಕಟಗೌಡನ ಮನೆ ಒಳಗೆ ಏನು ಕಳ್ಳತನ ಮಾಡಲು ಬಂದಿದ್ದೀಯಾ? ಕಳ್ಳತನ? ಕಳ್ಳತನ ಮಾಡಲು ಬಂದಿಲ್ಲ ಗೌಡ. ರೈತ ಸಾಕಿದ ದನಕರುಗಳಿಗೆ ಮೇವು ಇಲ್ಲದೆ ಸಾಯುತ್ತಿರುವಾಗ ಗೋಶಾಲೆಗಾಗಿ ನನ್ನ ಆಸ್ತಿಯನ್ನು ಬಿಟ್ಟು ಕೊಡ್ತೀನೆಂದು ರೈತರಿಂದ 10 ಲಕ್ಷ ಹಣ ಹೊಡೆದುಕೊಂಡು ಈಗ ಆಸ್ತಿಯನ್ನು ಬಿಟ್ಟು ಕೊಡದಿಲ್ಲ ಅಂತ ಹೇಳುತ್ತಿದ್ದೀಯಂತಲ್ಲ? ಹೌದು. ನಾನೇಕೆ ನನ್ನ ಆಸ್ತಿಯನ್ನು ಬಿಟ್ಟು ಕೊಡಬೇಕು? ನಿನ್ನ ಆಸ್ತಿಯನ್ನು ನೀನು ಬಿಟ್ಟು ಕೊಡದಿದ್ದರೆ ರೈತರಿಂದ ಯಾತಕ್ಕಾಗಿ ಹಣ ವಸೂಲಿ ಮಾಡಬೇಕಾಗಿತ್ತು? ಲೇ ಚಕ್ರವರ್ತಿ, ಅದು ನನ್ನಿಷ್ಟ. ಅದನ್ನು ಕೇಳಲು ನೀನ್ಯಾರು? ಏ ವೆಂಕಟಗೌಡ, ನೀನು ದುಡ್ಡು ಹೊಡೆದಿದ್ದು ಕಂಡ ಹೆಂಡ ಹಾಕಿ ಜನರನ್ನು ಮೋಸಗೊಳಿಸಿ ರಾಜ್ಯವನ್ನು ಕೈಲಿಟ್ಟುಕೊಂಡ ರಾಜಕಾರಣಿ ವ್ಯಕ್ತಿಗಳಲ್ಲ. ಕಾನೂನು ಕಾಪಾಡುತ್ತೇನೆಂದು ಜನರಿಂದ ಹಣ ವಸೂಲಿ ಮಾಡುವ ಕಾಕಿ ತೊಟ್ಟ ಕದಿ ಮರೆತು ಅಲ್ಲ. ಹಗಲಿರುಳು ಬೆವರು ಸುರಿಸಿ ಮಣ್ಣಲ್ಲೇ ಸಣ್ಣಾಗಿರುವ ರೈತರ ದುಡ್ಡು ಒಳ್ಳೆಯ ಮಾತಿನಿಂದ ಗೋಶಾಲೆ ಕಟ್ಟಿಸೋದಕ್ಕೆ ಆಸ್ತಿಯನ್ನು ಬಿಟ್ಟು ಕೊಡು. ಕೊಡುವುದಿಲ್ಲ ಅಂದರೆ ಅದೇ ನಿನ್ನ ಊರಿ ಮುಂದೆ 2 ಎಕರೆ ಆಸ್ತಿಯಲ್ಲಿ ನಾನು ಗೋಶಾಲೆ ಕಟ್ಟಿಸುತ್ತೇನೆ. ನಿನ್ನಲ್ಲಿ ತಾಕತ್ತಿದ್ದರೆ ಬಂದು ತಡಿ ಈ ಚಕ್ರವರ್ತಿಯನ್ನು. ಚಕ್ರವರ್ತಿ, ನನ್ನ ಆಸ್ತಿಯಲ್ಲಿ ನೀನು ಗೋಶಾಲೆ ಕಟ್ಟಿಸೋದಕ್ಕೆ ನೀನೇನು ನನ್ನ ತಂದೆಯ ರಕ್ತಕ್ಕೆ ಹುಟ್ಟಿದ್ದೀಯ? ಏ ಗೌಡ, ಗೋಶಾಲೆ ಕಟ್ಟಿಸುತ್ತೇನೆಂದು ರೈತರಿಂದ 10 ಲಕ್ಷ ಹಣ ಹೊಡೆದುಕೊಂಡು ಈಗ ಆಸ್ತಿಯನ್ನು ಬಿಟ್ಟು ಕೊಡದಿಲ್ಲ ಅಂತ ಹೇಳ್ತಿದ್ಯಲ್ಲ, ನೀನೇನು ರೈತರಿಗೆ ಹುಟ್ಟಿದ್ದೀಯಾ? ಚಕ್ರವರ್ತಿ, ಲೇ ವೆಂಕಟಗೌಡ, ದೇಶಕ್ಕಾಗಿ ಹೋರಾಟ ಮಾಡಿದವನು ಮಹಾತ್ಮ ಗಾಂಧಿ. ಕನ್ನಡಿಗರ ಮಾನ ಅಭಿಮಾನಕ್ಕಾಗಿ ಬ್ರಿಟಿಷರಿಗೆ ಚಳ್ಳೆ ಎಣ್ಣೆ ತಿನ್ನಿಸಿ ವೀರಮರಣ ಹೊಂದಿದವನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ರೈತರಿಗಾಗುವ ಅನ್ಯಾಯವನ್ನು ತೊಡೆದು ಅಂತ ದುಷ್ಟ ವಿರುದ್ಧ ತೊಡೆ ತಟ್ಟಿ ಈ ಚಕ್ಕ ಮಿಕ್ಕಿ ಚಕ್ರವರ್ತಿ ಬರುತ್ತೇನೆ. ಎದುರಾಗಿ ಬಂದರೆ
ಚಕ್ಕ ಮಿಕ್ಕಿ ಆಗಿ ಹೋಗಿ ಬಿಡ್ತೀಯ. ದಟ್ ಈಸ್ ಚಕ್ರವರ್ತಿ. ಚಕ್ರವರ್ತಿ ಚಕ್ರವರ್ತಿ ಲೇ ಚಕ್ರವರ್ತಿ, ಈ ವೆಂಕಟೇಗೌಡನೆಂದರೆ ದಾರಿಯಲ್ಲಿ ಹೊರಟ ಜನ ಮನಪೂರ್ವಕವಾಗಿ ನನ್ನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡುವಾಗ ನೀನು ನನ್ನ ಮನೆಗೆ ಕಳ್ಳನಂತೆ ಬಂದು ನನ್ನ ಮನಕ್ಕೆ ಬೇಡಿನ ಕೊಳ್ಳೆನಿಟ್ಟು ಹೋದಿಯಾ ನನ್ನ ಮಗನೇ. ಪರಿಣಾಮ ಏನಾಗುತ್ತೆ ನೋಡಿಕೊಳ್ಳುವಂತೆ ಚಕ್ರವರ್ತಿ. ಆ ನಿನ್ನ ಹೋರಾಟ ಮಧ್ಯೆ ಸಿಕ್ಕ ಬಟ್ಟೆ ಅಂತೆ ಮಾಡಲಿಲ್ಲ. ನನ್ನ ಹೆಸರು ಶರವೇಗದ ವೀರ ವೇಗದೂತ ಗೌಡ ವೆಂಕಟೇಗೌಡನೇ ಅಲ್ಲ. ಕುಲಕರ್ಣಿ ಬಾ ಹೋಗೋಣ. ಆ ಚಕ್ರವರ್ತಿ ಜಗನ ಖಾಲಿ ಮಾಡಿಸಿ ಯಮಲೋಕಕ್ಕೆ ಶಿಫ್ಟ್ ಮಾಡಿ ಬಿಡೋಣ. ನೋಡ್ರಿ ದಣ ಮೊದಲ ಕೆಲಸ ಮಾಡನ್ರಿ, ನನಗೂ ಒಂದ್ ಸ್ವಲ್ಪ ಯಾಕೋ ಜರ ಬಂದಂಗ. ಅಯ್ಯೋ ನೋಡ್ರಿ ಮೊದಲು ಹೋಗ ನೋಡ್ರಿ ಅಪ್ಪ ದಣ್ಯರ. ಈ ರುದ್ರನನ್ನ ನಾನು ಒಮ್ಮೆಯೂ ನೋಡಿಲ್ಲ, ಒಮ್ಮೆಯೂ ಮಾತನಾಡಿಸಿಲ್ಲ. ಆ ರುದ್ರ ನನ್ನ ಕನಸಿನಲ್ಲಿ ಯಾಕೆ ಬರ್ತಾನೆ? ಕನಸಿನಲ್ಲಿ ಬಂದಿದ್ದಷ್ಟೇ ಅಲ್ಲ, ನನ್ನ ಕೈಯನ್ನು ಹಿಡಿತಾನೆ, ನನ್ನ ಕೆನ್ನೆನೂ ಮುಟ್ತಾನೆ. ಕೆನ್ನೆ ಮುಟ್ಟಿರೋದಂತೆ ನನ್ನ ಕೆನ್ನೆಗೆ ಮುತ್ತನೂ ಕೊಡ್ತಾನೆ. ಅವನು ಯಾರಿರಬಹುದು? ಜಗಜ್ಜಟ್ಟಿನೇ ಇರಬಹುದು. ಇಲ್ಲ, ನಮ್ಮಂತ ಹುಡುಗಿಯರ ಮನಸ್ಸು ಗೆದ್ದ ರಸಿಕರ ರಾಜನೇ ಇರ್ಬೋದು. ಎಸ್, ಅವನು ರಸಿಕರ ರಾಜನೇ ಇರ್ಬೋದು. ರಾಯ, ಐ ಲವ್ ಯು ರಾಯ, ಐ ಲವ್ ಯು, ಐ ಲವ್ ಯು. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ.
God disposes. ಚೇಚೆ ಇದೇನಿದು? ರಾತ್ರಿ ಕಾಣಬೇಕಾದ ಕನಸನ್ನ ನಾನು ಹಗಲಿನಲ್ಲೇ ಕಾಣ್ತಿದ್ದೀನಿ. ನಾನು ಏನೇ ಹೇಳಿ ನನ್ನ ಕನಸಿನಲ್ಲಿ ಬಂದ ರಾಯನನ್ನ ನಾನು ಬಿಡೋ ಮಾತೇ ಇಲ್ಲ. ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ದಳು. ಇವಳಿಗೆ ಹುಚ್ಚಿಡಿದಿರಬಹುದಾ? ಇಲ್ಲ ಪ್ರಿಯಕರನ ಕನಸು ಕಂಡು ಕಾಮದ ಜ್ವರ ನೆತ್ತಿಗೇರಿರಬಹುದಾ? ಹಲೋ ಮೇಡಮ್, 106 ಜನ ತಿರುಗಾಡುವರ ಬೀದಿ. ಈ ಬೀದಿಯಲ್ಲಿ ನಿಂತು ಈ ರೀತಿ ಕನಸು ಕಾಣುವುದು ತಪ್ಪು. ರಾಯ, ನೀನಾ ಈಗ ಬಂದಿಯಾ? ನನ್ನ ಹೆಸರು ರಾಯ ಅನ್ನುವುದು ನಿನಗೆ ಹೇಗೆ ಗೊತ್ತು? ಹೇಗೆ ಗೊತ್ತು ಅಂದ್ರೆ ದಿನ ಕನಸಿನಲ್ಲಿ ಬಂದು ನನ್ನನ್ನು ಕಾಡ್ತೀಯಲ್ಲ, ಆಗ ಗೊತ್ತು ನೀನು ರಾಯ ಅಂತ. ಏನು? ನಾನು ನಿನ್ನ ಕನಸಿನಲ್ಲಿ ಬಂದು ಕಾಡ್ತೀನಿ. ನೀವ್ಯಾರಂತ ನನಗೆ ಗೊತ್ತಿಲ್ಲ, ನಾನು ಯಾರನ್ನುವುದು ನಿನಗೆ ಗೊತ್ತಿಲ್ಲ. ಹಾಗಿರುವಾಗ ಗೊತ್ತಿಲ್ಲವರ ಕನಸು ಕಾಣುವುದು ತಪ್ಪು. ಮೊದಲು ಈ ನಿನ್ನ ಬುದ್ಧಿಗೆ ಸರಿಪಡಿಸಿಕೊಳ್ಳಿ. ನಾನು ಬರುತ್ತೇನೆ. ನಿಂತ್ಕೋ ರಾಯ, ನಿಂತ್ಕೋ ರಾಯ. ನೋಡಿ, ನಾನು ಯಾರನ್ನು ಯಾವತ್ತೂ ಕಣ್ಣೆತ್ತಿ ನೋಡಿಲ್ಲ. ಆ ದೇವರು ಕೊಟ್ಟ ವರನೋ ಏನೋ ನೀವು. ನೋಡಿ, ನಿಮ್ಮ ಬಾಳಿಗೆ ನಾನು ಶೂರ್ಪನಕ್ಕಿಯಾಗಿ ಬರ್ತೀನಿ ಅಂತ ತಿಳ್ಕೊಳ್ಬಿಡಿ. ನಿಮ್ಮ ಮನೆ ಬೆಳಗುವ ಜ್ಯೋತಿಯಾಗಿ ಈ ರಾಯನ ಸತಿಯಾಗಿ ನಿಮ್ಮ ಕೈ ಜೋಡಿಸ್ತೀನಿ. ಪರಿಚಯ ಇಲ್ಲದ ಗಂಡಸರನ್ನ ತಡೆದು ನಿಮ್ಮ ಸತಿಯಾಗಿ ಬರುತ್ತೀನಿ ಅಂತ ಹೇಳ್ತಿರ್ವಲ್ಲ, ಈ ನಿಮ್ಮ ಹೆಣ್ಣತನಕ್ಕೆ ಮಣ್ಣು ಹಾಕಿರುವೆಯಾ? ಅಥವಾ ಮೈಕಟ್ಟಿನಲ್ಲಿ ಪಸಂದಾಗಿದ್ದನೆಂದು ನಿನ್ನ ಬಿಸಿ ಉಸಿರಿನಲ್ಲಿ ಕಾಮದ ಜ್ವಾಲೆಯನ್ನು ಈಡೇರಿಸಿಕೊಂಡು ಕೈ ಬಿಡಬೇಕೆಂದು ಮಾಡಿದ್ದೀಯಾ? ರಾಯ, ನಾನು ಶ್ರೀಮಂತ ಮನೆತನದಲ್ಲೇ ಹುಟ್ಟಿರಬಹುದು, ಆದರೆ ಈ ರಜನಿಯ ಮನಸ್ಸು ರಜನಿ ಗಂಧದಷ್ಟೇ ಪವಿತ್ರವಾದದ್ದು. ಒಂದು ಪವಿತ್ರವಾದ ನಿನ್ನ ಮನಸ್ಸು ಇದ್ದರೆ ಈ ಬೀದಿಯಲ್ಲಿ ಹೋಗಿರುವ ಗಂಡಸರನ್ನು ತಡೆದು ಈ ರೀತಿ ಕನಸು ಕಾಣುವುದು ತಪ್ಪು. ರಾಯ, ನಾನೇ ನೀನು ಕಂಡ ಗಂಡಸರನ್ನ ಕೈ ಮಾಡಿ ಕರೆದಿಲ್ಲ. ನನ್ನ ಕನಸಿನಲ್ಲಿ ಬಂದ ಕಾಡ್ತಿದ್ದ ನಿಮ್ಮನ್ನ ಬೇಡ್ಕೊಳ್ತಿದ್ದೀನಿ ಅಷ್ಟೇ. ನಾನು ಮನಸ್ಸು ಮಾಡಿದ್ರೆ ಈ ಶ್ರೀಮಂತ ಕುಮಾರಿಯನ್ನು ಕೈ ಹಿಡಿಯೋರು ಸಾವಿರಾರು ಗಂಡಸರು ಸಾಲಾಗಿ ನಿಲ್ತಾರೆ. ಮೊದಲು ಅಷ್ಟು ಮಾಡಿ ಪುಣ್ಯ ಕಟ್ಟಿಕೊಳ್ಳಿ. ಏಕೆಂದರೆ ಈ ಊರಲ್ಲಿ ಜನ ಸರಿಯಿಲ್ಲ. ನಾನಾಗದೆ ಯಾರ ಬೇರೆ ಆಗಿದ್ದರೆ ಇಷ್ಟೊತ್ತಿಗೆ ನಿನ್ನ ಮದುವೆ ಆಗಿದ್ದೀನಿ ಅಂತ ನಂಬಿಸಿ ನಿನ್ನ ಚೀಲಗೆಡಿಸಿ ಈ ಊರಲ್ಲಿ ನಿನ್ನನ್ನು ಸುಳ್ಳೆಯಾಗಿ ಮಾಡ್ತಿದ್ದರು. ಬಟ್ ಮನೆಯನ್ನು ಸುಡುವ ಬೆಂಕಿ ಆಗಬೇಡ, ಮನೆಯ ಬೆಳಗುವ ದೀಪವಾಗು. ನಾನಿನ್ನು ಬರುತ್ತೇನೆ. ಛೇ, ಹೋಗಿ ಬಿಟ್ನಲ್ಲ ರಾಯ. ನೀನು ನನ್ನಿಂದ ಎಷ್ಟೇ ದೂರ ಹೋದರೂ ಸರಿ, ನಾನು ಮಾತ್ರ ನಿನ್ನ ಬಿಡುವ ಮಾತೇ ಇಲ್ಲ. ನಾನು ಹಠಮಾರಿ ಹೆಣ್ಣು, ಗಟ ಬಿದ್ದರೂ ಚಿಂತೆ ಇಲ್ಲ, ನಿನ್ನನ್ನು ಪಡೆದುಕೊಂಡೇ ತೀರ್ತೀನಿ. ನೀವು ರುದ್ರನಲ್ವೇ? ಹೌದು ಮೇಡಮ್, ನಾನೇ ರುದ್ರ. ಚೆನ್ನಾಗಿರ್ವೆ ತಾನೆ? ಚೆನ್ನಾಗಿದ್ದೀನಿ ಮೇಡಮ್. ಹಾಂ ಮೇಡಮ್, ನಾನಿನ್ನು ಬರಲೇ? ನಿಂತ್ಕೋ ರುದ್ರ. ನೋಡು, ತುಂಬಾ ದಿನದ ಮೇಲೆ ಭೇಟಿಯಾಗಿದ್ದೀವಿ. ನನ್ನ ಹತ್ರ 5 ನಿಮಿಷ ನಿಂತು ಮಾತನಾಡಬಾರ್ದ? 5 ನಿಮಿಷ ಅಲ್ಲ ಮೇಡಮ್, 10 ನಿಮಿಷ ನಿಂತುಕೊಂಡು ಮಾತನಾಡಬಹುದು. ಆದರೆ ನಾವು ನಿಂತು ಮಾತನಾಡುವಾಗ ನಿನ್ನ ಮಾವಂದಿರು ಏನಾದರೂ ನೋಡಿದರೆ ಸುಮ್ಮನೆ ರಗಳೆ ಆಗಿ ಬಿಡುತ್ತದೆ. ಯಾಕೆ ರುದ್ರ ನನ್ನ ಹತ್ರ ಮಾತನಾಡಬಾರ್ದು ಅಂತ ನನ್ನ ಮಾವಂದಿರೇನಾದರೂ ಸ್ಟ್ರಿಕ್ ಮಾಡಿದಾರ? ಹಾಗೇನಿಲ್ಲ ರಜನಿಯವರೇ, ನೀವು ಶ್ರೀಮಂತರು, ನಾವು ಬಡವರು. ನಿಮ್ಮಂಥ ಶ್ರೀಮಂತರ ಹೆಣ್ಣನ್ನು ತಡೆದು ಮಾತನಾಡಿಸುವಾಗ ನಮ್ಮಂಥ ಬಡವರ ಮೇಲೆ ಕೆಟ್ಟ ಅಪವಾದವನ್ನು ಹೊರಿಸೋದಕ್ಕೆ ಹೇಸುವುದಿಲ್ಲ ನಿನ್ನ ಮಾವಂದಿರು. ರುದ್ರ,
ನಾವಿಬ್ರು ಒಂದೇ ಕಾಲೇಜ್ನಲ್ಲಿ ಓದೋರು, ಕ್ಲಾಸ್ಮೇಟ್ ಬೇರೆ, ಅದರಲ್ಲೂ ಕ್ಲೋಸ್ ಫ್ರೆಂಡ್. ನಮ್ಮ ಕಾಲೇಜ್ನಲ್ಲಿ ಯಾವುದೇ ಕಾರ್ಯಕ್ರಮ ನಡಿಬೇಕಾದ್ರೂ ನಮ್ಮಿಬ್ಬರ ಮುಂದಾಳತ್ವದಲ್ಲೇ ನಡೆಯುತ್ತೆ. ಹೀಗಿರುವಾಗ ಶ್ರೀಮಂತರು ಬಡವರು ಎಂಬ ಭೇದ ಭಾವಕ್ಕೆ ಹಾಗಲ್ಲ ರಜನಿಯವರೇ, ನಿನ್ನ ಮಾವಂದರು ನೀವು ತಿಳಿದುಕೊಂಡಷ್ಟು ಸರಳ ಮನುಷ್ಯನವರಲ್ಲ. ರುದ್ರ, ನಮ್ಮ ಮಾವನವರ ವಿಷಯನ ಬಿಟ್ಟಾಕು. ನೀನು IAS ಕೋರ್ಸ್ ಮಾಡ್ತಾ ಇದೆಯಲ್ಲ, ಏನಾಯಿತು? IPS ಕೋರ್ಸ್ ರಜನಿಯವರೇ ಮುಗಿದಿದೆ. ಎಲ್ಲ ವಿಷಯದಲ್ಲಿ ಫಸ್ಟ್ ರ್ಯಾಂಕ್ ಪಡೆದಿದ್ದೇನೆ. ಆದರೆ ಹಣದ ವಿಷಯದಲ್ಲಿ ಥರ್ಡ್ ಕ್ಲಾಸ್ ಆಗಿಬಿಟ್ಟಿದ್ದೇನೆ. ಕೈಗೆ ಬಂದ ತೊತ್ತು ಬಾಯಿಗೆ ಬರದಂತಾಗಿ ಸುಮ್ಮನಾಗಿಬಿಟ್ಟೆ. ಏನು ಹೇಳ್ತಿದೀಯ ರುದ್ರ ನೀನು ಹೇಳೋ ಮಾತು? ಹೌದು ರಜನಿಯವರೇ, ಆ IPS ಉದ್ಯೋಗ ನನಗೆ ಸಿಗಬೇಕಾದರೆ 10 ಲಕ್ಷ ಲಂಚವನ್ನೇ ಕೇಳಿದ್ದಾರೆ. ಅಷ್ಟೊಂದು ದುಡ್ಡು ನನ್ನಿಂದ ಕೊಡಲು ಸಾಧ್ಯ ಸುಮ್ಮನಾಗಿ ಬಿಟ್ಟೆ. ರುದ್ರ, ನಾನು ಹೀಗೆ ಹೇಳ್ತೀನಿ ಅಂತ ಬೇಸರ ಪಡ್ಕೋಬೇಡ. ಹಿರಿಯರು ಮಾಡಿದ ಆಸ್ತಿಯನ್ನ ಮಾರಿದೆಯಲ್ಲ, ಮಾರಿ ಈಗ ನಿರ್ಗತಿಕನಾಗಿದ್ದೀರ. ನಿನಗೆ ನಾನು ಸಹಾಯ ಮಾಡ್ತೀನಿ. ಏನು ಹೇಳ್ತಿರೋ ನೀವು? ರುದ್ರ, ಅಷ್ಟೊಂದು ಹಣವನ್ನು ಇವಳೆಲ್ಲಿ ಸಹಾಯ ಮಾಡ್ತಾಳೆ ಅಂತ ಯೋಚನೆ ಮಾಡ್ತಿದ್ದೀಯ? ನನ್ನ ಮಾವಂದಿರು ಅನುಭವಿಸ್ತಿರುವ ಆಸ್ತಿ ನನ್ನ ಹೆಸರಿನಲ್ಲಿ ನೋಡು. ನೀನೇನು ಅದಕ್ಕೆ ಯೋಚನೆ ಮಾಡಬೇಡ. ನಿನಗೆ ಬೇಕಾದ ಹಣವನ್ನು ನಾನು ಕೊಡ್ತೀನಿ. ನೀನು ಅದನ್ನು ಬೇಗನೆ ಹಿಂತಿರುಗಿಸ್ಬೇಕು ಅಂತನೂ ಇಲ್ಲ. ನಿನ್ನ ನೌಕರಿ ಆದ ಮೇಲೆ ಹಿಂದಿರುಗಿಸಿಕೊಟ್ರೆ ಆಯಿತು. ಏನು ಹೇಳ್ತಿರೋ ನೀವು ನನಗೆ? ಆದರೆ ಈ ನಿಮ್ಮ ಒಳ್ಳೆ ಮಾತು ಕೇಳಿದ ತಕ್ಷಣ ಕಾಗೆ ಗೂಡಿನಲ್ಲಿ ಕೋಗಿಲೆ ಆಡಿದಂತಾಯ್ತು, ರಾವಣ ವಂಶದಲ್ಲಿ ಸೀತೆ ಹುಟ್ಟಿದಂತಾಯ್ತು. ಈ ನಿಮ್ಮ ಉಪಕಾರವನ್ನು ಯಾವತ್ತೂ ಮರೆಯೋದಿಲ್ಲ ಮೇಡಮ್. ರುದ್ರ, ನಿನಗೆ ಉಪಕಾರ ಮಾಡಬೇಕಾಗಿದ್ದುದು ನನ್ನ ಕರ್ತವ್ಯ. ನಿನಗೆ ಸಹಾಯ ಮಾಡುವುದು ನನ್ನ ಕರ್ತವ್ಯ. ಹಾ ರುದ್ರ, ನಿನಗೆ ಆ ರಾಯ ಯಾರು ಅಂತ ಗೊತ್ತಾ? ರಾಯಣ ಗೊತ್ತು ಮೇಡಮ್, ಅವನು ನನ್ನ ಕ್ಲೋಸ್ ಫ್ರೆಂಡ್. ಆ ನಿನ್ನ ಗೆಳೆಯನನ್ನ ನನಗೆ ಭೇಟಿ ಮಾಡ್ತೀಯಾ? ಭೇಟಿ ಮಾಡ್ತೀರಾ? ಯಾಕೆ ಮೇಡಮ್, ಅವನಿಂದ ಏನಾದರೂ? ಓಹೋ, ಹಾಗೇನಿಲ್ಲ. ಅವರೊಡನೆ ಸ್ವಲ್ಪ ಮಾತನಾಡೋದಿತ್ತಷ್ಟೇ. ಆಯಿತು ಮೇಡಮ್, ನಾಳೆನೇ ಭೇಟಿ ಮಾಡಿಸುತ್ತೇನೆ. ನಾನಿನ್ನು ಬರಲೇ? ನಿಂತ್ಕೋ ರುದ್ರ, ನಾವೊಂದು ಧಾರವಾಡದಲ್ಲಿ ಕಾಲೇಜ್ ಕಲಿಯುವಾಗ ಕನ್ನಡ ರಾಜ್ಯೋತ್ಸವದಿಂದ ನಾವಿಬ್ಬರು ಹಾಡಿ ಕುಣಿದದ್ದು ತುಂಬ ನೆನಪಾಗ್ತಿದೆ. ಈಗ ಅದೇ ಹಾಡನ್ನು ಹಾಡಿ ಕುಣಿಯೋಣವಾ? ಕಪ್ಪ ಚುಕ್ಕಿ ಗಲ್ಲಕ ಹತ್ತ ಜನರ ದೃಷ್ಟಿ ಬೇತೈತೆ. ಕಪ್ಪ ಚುಕ್ಕಿ ಗಲ್ಲಕ ಹತ್ತ ಜನರ ದೃಷ್ಟಿ ಬೇತೈತೆ. ಹುಣ್ಣಿಮೆಯ ಚಂದನ ಹಂಗ ಏನ ಚಂದ ಕಾಂತಿ. ತಿದ್ದಿ ತಿಡಿ ಇದ್ದ ಗೊಂಬಿ ಹಂಗ ನೀ ನಿಂತಿ. ಚಿನ್ನ ಕಪ್ಪ ಚುಕ್ಕಿ ಗಲ್ಲಕ ಹತ್ತ ಜನರ ದೃಷ್ಟಿ ಬೇತೈತೆ. ಕಪ್ಪ ಚುಕ್ಕಿ ಗಲ್ಲಕ ಹತ್ತ ಜನರ ದೃಷ್ಟಿ ಬೇತೈತೆ. ಹೋದ ವರ್ಷ ನೋಡಿದಾಗ ನೀನು ಬಾಳ ಸಣ್ಣಗೆ, ಇವತ್ತು ನನ್ನ ಕಣ್ಣಿಗೆ ಬಿದ್ದು ನೀನು ಚಂದ ಕಾಣುತ್ತೆ. ಹೋದ ವರ್ಷ ನೋಡಿದಾಗ ನೀನು ಬಾಳ ಸಣ್ಣಗೆ, ಇವತ್ತು ನನ್ನ ಕಣ್ಣಿಗೆ ಬಿದ್ದು ನೀನು ಚಂದ ಕಾಣುತ್ತೆ. ನಿನ್ನ ಮೈಯ ಮಾಟ ನೋಡಿ ಚಿಕ್ಕ ತಪ್ಪೈತೆ. ನಿನ್ನ ಮೈಯ ಮಾಟ ನೋಡಿ ಚಿಕ್ಕ ತಪ್ಪೈತೆ. ಚಿನ್ನ ಕಪ್ಪ ಚುಕ್ಕಿಗಲ್ಲ ಹಚ್ಚ ಜನರ ದೃಷ್ಟಿ ಬೇತೈತೆ. ಕಪ್ಪ ಚುಕ್ಕಿಗಲ್ಲ ಹಚ್ಚ ಜನರ ದೃಷ್ಟಿ ಬೇತೈತೆ. तेरा दिल बुझाना बेकरार हो जाए. तेरा दिल बुझाना बेकरार हो जाए. रब कर मुझको भी प्यार हो जाए. रब कर
ಅತ್ತಿಗೆ ಹಲೋ ಹಲೋ ಅತ್ತಿಗೆ ಅತ್ತಿಗೆ ಬಾರಯ್ಯ ಈಗ ಬಂದೇನಪ್ಪ? ಅತ್ತಿಗೆ ನೀನು ನಿನ್ನೆ ಹೊಲಕ್ಕೆ ಹೋಗಿದ್ದೀಯಾ? ಹೌದಪ್ಪ, ಹೊಲಕ್ಕೆ ಹೋಗಿ ನೀನ್ ಅಣ್ಣನಿಗೆ ಬುದ್ಧಿ ಕೊಟ್ಟು ಬಂದೆ. ಅತ್ತಿಗೆ ನೀನು ನಿನ್ನೆ ಹೊಲಕ್ಕೆ ಹೋಗಿರುವಾಗ ಯಾವುದಾದರೂ ನಾಯಿ ನನ್ನ ಬೆನ್ನು ಹತ್ತಿಕೊಂಡು ಬಂದಿದ್ದ? ಕಾಮ ಕ್ರೋಧ ತುಂಬಿದ ನಾಯಿ ಶೀಲ ಹರಿದು ತಿನ್ನೋದಕ್ಕೆ ಬಂದಿತ್ತು. ಅತ್ತಿಗೆ ಮುಂದಿನ ವಿಷಯವನ್ನು ಬಿತ್ತರಿಸದೆ ಮೊದಲ ಒಳಗೆ ಹೋಗಿ ನಿನ್ನ ಕಾಲಿಗೆ ಚಪ್ಪಲಿ ಹಾಕಿಕೊಂಡು ಬಾ. ಯಾಕಪ್ಪ ಇದನ್ನ? ಧರ್ಮ ಎಂಬ ಕರ್ಮದ ಕೋಟೆಯಲ್ಲಿ ನಿಮ್ಮಂತ ಗರಿತಿಯರ ಮೇಲೆ ತಮ್ಮ ಕಾಮದ ಜಾಲಿನ ಬೀರುತ್ತಿರುವ ಆ ಕೆಟ್ಟ ಪ್ರತಾಪ್ ಸಿಂಹನನ್ನು ಚಪ್ಪಲಿಯಿಂದ ಹೊಡೆದು ಒತ್ತಿ ಕಲಿಸಬೇಕು. ಅದರ ಒಳಗೆ ಹೋಗಿ ಚಪ್ಪಲಿಯನ್ನು ಹಾಕಿಕೊಂಡು ಬಾ. ಬೇಡಪ್ಪ ಇದನ್ನ. ಮೋಸದಿಂದ ಪರರ ಹೆಣ್ಣು ಮಕ್ಕಳನ್ನ ಕಾಮದ ದೃಷ್ಟಿಯಿಂದ ನೋಡುವ ಅಂತ ಕಾಮುಕರಿಗೆ ನಮ್ಮನ್ನ ಕಾಯುವ ಆ ಶಿವ ಶಿಕ್ಷೆ ಕೊಟ್ಟೆ ಕೊಡುತ್ತಾನೆ. ಅತ್ತಿಗೆ ಆ ಶಿವ ಯಾವತ್ತಿಗೂ ಬಡದ ತಿನ್ನುವ ಶ್ರೀಮಂತರನ್ನು ನೋಡುತ್ತಾ ಕುಳಿತಿರುವನಲ್ಲ ಆ ನಿನ್ನ ಶಿವ, ಅಥವಾ 10-12 ವರ್ಷದ ಬಾಲಿಕೆಯರ ಮೇಲೆ ಸೈನಿಕ ಅತ್ಯಾಚಾರ ಆಗುವುದನ್ನು ನೋಡುತ್ತಾ ಕುಳಿತಿರುವನಲ್ಲ ಆ ನಿನ್ನ ಶಿವ. ಆ ಹೋಗತ್ತಿಗೆ ಆ ಶಿವನಿಗೆ ಜೀವ ಕೊಡುವುದಷ್ಟೇ ಗೊತ್ತು, ಜೀವನ ನಡೆಸುವುದು ಗೊತ್ತಿಲ್ಲ. ಬೇಡಪ್ಪ ಇದನ್ನ. ನನ್ನ ಮಾತು ಸ್ವಲ್ಪ ಕೇಳು. ಅತ್ತಿಗೆ ಈ ನಿನ್ನ ಮೈದನ ಹಠ ಮಾರಿ ಅನ್ನೋದು ನಿನಗೆ ಗೊತ್ತಿಲ್ಲವೇ? ಗರಿತಿಯರ ಗುಣವನ್ನ ಅರಿಯದ ಟೊಂಗಿಯಿಂದ ಟೊಂಗಿಗೆ ಜಿಗಿದು ಮಂಗನಂತೆ ಬೇಡಾದ ಮನಸ್ಸನ್ನು ಒತ್ತಾಯ ಮಾಡಿ ತಮ್ಮ ಕಾಮದ ಆಟಕ್ಕೆ ಕರೆಯುವ ಆ ಕೆಟ್ಟ ಕುಲದ ಪ್ರತಾಪ್ ಸಿಂಹನನ್ನು ಇನ್ನು ಮುಂದೆ ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡಿರಬಾರದು. ಆ ರೀತಿ ಮಾಡಿ ಬರ್ತದೆ. ಮಾನವವಾಗಿ ಚಪ್ಪಲೆ ಕೆಲ್ಸ ಬಾ. ಬೇಡಪ್ಪ ಇದನ್ನ. ಸ್ವಲ್ಪ ನನ್ನ ಮಾತು ಕೇಳು. ಬಡವನ ಸಿಟ್ಟು ದೌಡಿಗೆ ಮೂಲ ಅಂತ ಹೇಳ್ತಾರೆ. ಅಂತ ಶ್ರೀಮಂತರನ್ನ ಎದುರು ಹಾಕಿಕೊಳ್ಳುವುದು, ಉಡಿಯಲ್ಲಿ ಉರಿ ಕಟ್ಟಿಕೊಳ್ಳುವುದು ಎರಡು ಒಂದೇ ಅಂತ ಹೇಳ್ತಾರೆ. ನೋಡು, ಅಂತ 100 ಕಾಮುಕರು ಬೆನ್ನು ಹತ್ತಿದ್ರು ಈ ನಿನ್ನ ಅತ್ತಿಗೆ ಶುದ್ಧವಾಗಿರುವಾಗ ನಿನ್ನ ಅತ್ತಿಗೆಯನ್ನ ಯಾರು ಏನು ಮಾಡೋದಕ್ಕಾಗಲ್ಲ ಮೈದುನ, ಯಾರೇನು ಮಾಡೋದಕ್ಕಾಗಲ್ಲ. ಸಾಧ್ಯ ಇಲ್ಲ ಅನ್ನೋದು ನನಗೂ ಚೆನ್ನಾಗಿ ಗೊತ್ತತ್ತಿಗೆ. ಆದರೆ ಒಲ್ಲದ ಮನಸ್ಸನ್ನು ಹೆಣ್ಣನ್ನು ಒತ್ತಾಯ ಮಾಡಿ ತಮ್ಮ ಕಾಮದ ಆಟಿಕೆ ಕರೆಯುವ ಆ ಕೆಟ್ಟ ಪ್ರತಾಪ್ ಸಿಂಹನನ್ನು ನಾವು ಇಷ್ಟಕ್ಕೆ ಬಿಟ್ಟರೆ ಈ ಬಡವರ ಹೆಣ್ಣಿನ ಮೇಲೆ ಕಣ್ಣು ಹಾಕದೆ ಬಿಡುವನಲ್ಲ ಆ ಕೆಟ್ಟನು ನಮಗ ನಿನ್ನನ್ನು ತೊಳೆದ ಮಾತನಾಡಿಸಿದ ತೆಪ್ಪಿಗೆ ನಿನ್ನ ಕಾಲಿಗೆ ಬಿದ್ದ ಸಮಯ ಕೇಳಬೇಕು. ಒಂದು ಇಲ್ಲ, ಈ ನಿನ್ನ ಮೈನ ಹರಿತವಾದ ಕೊಟ್ಲಿಗೆ ಅವನ ಸಿರ ಕೊಡಬೇಕು. ಒಂದು ಮಾತಿಗೆ ಹೋಗೋಣ. ಪ್ರತಾಪ ಸಿಂಹ, ನೀನು ಭದ್ರವಾಗಿ ಕಟ್ಟಿರುವ ಆ ನಿನ್ನ ಕಾಮದ ಕೋಟೆಯನ್ನು ಛಿದ್ರ ವಿಚಿತ್ರ ಮಾಡದೆ ಬಿಡುವುದಿಲ್ಲ ಈ ನಿನ್ನ ಹಾಲ ಮತದ ಪರಸರಿಂದ.